ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಡಿಸೆಂಬರ್ 2023 ಶನಿವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಧ್ರುವಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಈ ವರ್ಷಗಳ ಸಂಧಿ ಯಾವ ವರ್ಷದಲ್ಲಿ ನೋಡಿ, ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ. ಆ ಗುಟ್ಟನ್ನ ಅರ್ಥ ಮಾಡಿಸುವುದೇ ಜ್ಯೋತಿಷ್ಯ. ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ, ಅದನ್ನ ಭೇದಿಸುವುದೇ ಜ್ಯೋತಿಷ್ಯ, ಮಹಾವಿದ್ಯ, ದೇವಿ ವಿದ್ಯೆ. ತುಂಬಾ ಜನ 2000 ಹುಟ್ಟಿದವರಿಗೆ ಆ ಮದುವೆ ಅನ್ನತಕ್ಕಂಥ ವಿಚಾರ ಇರ್ಬೋದು, ಕೊರೋನಾ ಇರ್ಬೋದು, ತುಂಬಾ ಲಕ್ಷಗಟ್ಟಲೆಯ ಕಮೆಂಟ್ಸ್ ಬಂದಿದೆ. ಒಂದೇ ಎಪಿಸೋಡ್ ನೀವು ನಂಬಲ್ಲ, ಕಡಿಮೆ ಅಂದ್ರೆ 1,40,000 ಮಟ್ಟಕ್ಕೆ ಆ ಒಂದು ವ್ಯೂಸು, ಇನ್ನೊಂದು ಆ ಕಮೆಂಟ್ಸು, ಅದು ನೋಡ್ತಿದ್ರೆ ನಾನೇ ದಂಗಾಗಿ ಹೋಗ್ಬಿಟ್ಟೆ. ಆಗೋಲ್ಲ, ಒಂದು ದಿನಕ್ಕೆ ಓದ್ಲಿಕ್ಕೆ ಆಗೋದಿಲ್ಲ. 300-400 ಓದಬಹುದೇನೋ. ಎಲ್ಲಿಯ ಒಂದಿದು ಅಂದರೆ ಎಲ್ಲೋ ಈ ಒಂದು ಮಹಾವಿದ್ಯೆ ನನ್ನ ಈ ಒಂದು ಪಯಣದ ಈ ಒಂದು ಅನುಭವದ ಮಾತನ್ನ ಅಲ್ಲಿ ತಗೊಬಂದು ನಿಮಗೆ ಸಮರ್ಪಣೆ ಮಾಡಿಟ್ಟಿದೆ. ತುಂಬಾ ಆನಂದ ಇದೆ ಮಕ್ಕಳೇ. ತುಂಬಾ ಜನ ಕೇಳ್ತಿದ್ರಿ, ಆದ್ರೆ ಒಂದು ದಯಮಾಡಿ ಹೇಳ್ತಾನೆ, ನಿಜವೇ, ನಾನು ಹೇಳಿರ್ತಕ್ಕಂಥದ್ದು ಎಲ್ಲವೂ ನಿಜ ಆಗಬೇಕು ಅನ್ನೋದೇನೂ ಇಲ್ಲ, ಎಲ್ಲವೂ ಸರಿ ಇರಬೇಕು ಅನ್ನೋದೇನೂ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಆ ವರ್ಷದ ಜಾತಕಗಳನ್ನು ಪರಿಶೀಲಿಸಿ ಹೇಳ್ತಿರ್ತಕ್ಕಂಥದ್ದು ಇದು. ಎಲ್ರಿಗೂ ಅದು ಅನ್ವಯಿಸಬೇಕು ಅನ್ನೋದೇನೂ ಇಲ್ಲ. ಆದ್ರೆ ಪರಿಹಾರ ನೋಡುವಾಗ ನಿಮ್ಮ ಜಾತಕ ಪರಾಮರ್ಶಿಸ್ಬೇಕಾಗುತ್ತೆ. ಇಂಡಿವಿಜುವಲ್ ನೆನ್ಪಿಟ್ಕೊಳ್ಳಿ. ಸಾಮೂಹಿಕ ಪರಿಹಾರ ಬೇರೆ, ಅದೊಂದು ರೀತಿ ದೇವ್ರಿಗೆ ಹೋಗ್ಬಿಟ್ಟು ಒಂದು ಸಣ್ಣ ದರ್ಶನ ಮಾಡ್ಕೊಂಡು ಬಂದ ಹಾಗೆ. ಒಂದು ನಾರ್ಮಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಂಗೆ ತಲೆನೋವಿದೆ ಅಂತ, ಅದೇ ಎಕ್ಸ್ಪರ್ಟ್ ಹತ್ರ ಹೋಗಿದ ತಕ್ಷಣ ಹೇಳ್ತಾನೆ ಇದನ್ನ ಅನಾಲಿಸಿಸ್ ಮಾಡಬೇಕು ಅಂತಾರೆ, ಎಕ್ಸ್ರೇ ತೆಗಿಬೇಕು ಅಂತಾರೆ, ಸ್ಕ್ಯಾನಿಂಗ್ ಮಾಡಬೇಕು ಅಂತಾರೆ, ಬ್ಲಡ್ ಟೆಸ್ಟ್ ತೆಗಿಬೇಕು ಅಂತಾರೆ, ಯೂರಿನ್ ಟೆಸ್ಟ್ ತೆಗಿಬೇಕು ಅಂತಾರೆ. ಇದೆಲ್ಲ ನೋಡಿ ಒಂದು ಜಡ್ಜ್ಮೆಂಟ್, ಓಹೋ ತಲೆನೋವಲ್ಲಿ ಒಳಗಡೆ ಈ ತರ ಏನೋ ಒಂದು ಕೀಟ ಇದೆ, ಎಲ್ಲೋ ಒಂದು ಕ್ಲಾಟ್ ಇದೆ, ಅದಕ್ಕೊಂದು ಟ್ರೀಟ್ಮೆಂಟ್, ಸರ್ಜರಿ ಮಾಡ್ಬೇಕಾ, ಇಲ್ಲ ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡ್ಬೋದಾ, ಹಾಗೆ ಪಥ್ಯದಲ್ಲಿ ಕ್ಯೂರ್ ಮಾಡ್ಬೋದಾ, ಅದಕ್ಕೆ ದಾರಿ ಹುಡುಕ್ತಕ್ಕಂಥ ಒಂದು ಪ್ರಯತ್ನ. ಅದರಿಂದ ನಿಮ್ಮ ನಿಜವಾಗ್ಲೂ ಆ ಥರದ್ದು ತೀರಾ ದೊಡ್ಡದಾದಂಥ ಸಮಸ್ಯೆ ಇದೆ ಅಂದ್ರೆ ಜಾತಕದ ಒಂದು ಪರಾಮರ್ಶೆಗೆ ದಯಮಾಡಿ ಟೆಲಿಫೋನ್ ಮೂಲಕ ಕೂಡ ವ್ಯವಸ್ಥೆ ಉಂಟು. 100 ನನಗೆ ಗೊತ್ತಿದೆ, ತುಂಬಾ ಜನ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೀರ, ತಿಂಗಳುಗಟ್ಲೆಯಿಂದ ಸಿಗ್ತಿಲ್ಲ ಅಂತಲ್ಲ. ನಿಜ ಏನು ಗೊತ್ತಾ, ಆಗ್ತಿಲ್ಲ ನಮ್ಮ ಕೈಯಲ್ಲಿ. ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ. ನೀವು ಕೇಳೋದೇನು 108, ನಿಜವೇ 108 ಜನಕ್ಕೆ ಎಲ್ಲಿ ಮಾತಾಡ್ಲಿಕ್ಕಾಗುತ್ತೆ ದಿನ? ಒಂದು 40 ಜನ ಮಾತಾಡ್ಬೋದು, ಇನ್ನೂ ಉಸಿರು ಹಿಡಿದು ಒಂದು 50 ಜನಕ್ಕೆ ಮಾತಾಡಬಹುದು. ಅದಕ್ಕೂ ಮೀರಿ ನನಗೂ ದಣದೋಗ್ತೀನಲ್ವಾ? ಹೌದು, ಕ್ಷಮೆ ಇರ್ಲಿ ಅಂತಾನೆ ನಾನು ಕೇಳ್ತೇನೆ. ಖಂಡಿತ ವ್ಯವಸ್ಥೆ ಮಾಡ್ಕೊಡ್ತೇವೆ ನಮ್ಮ ಟೀಮ್ ಕಡೆಯಿಂದ. ತುಂಬಾ ಜನ ಕಂಪ್ಲೇಂಟು, ಫೋನ್ ತೆಗಿಯಲ್ಲ, ರೆಸ್ಪಾನ್ಸ್ ಇರಲ್ಲ, ಅವರು ಮಕ್ಕಳೇ ದಣದು ಬಿಟ್ಟಿರ್ತಾರೆ. ನಿಮಗೆ ನಿಜ ಹೇಳ್ತಾನೆ, ನಿಮ್ಮ ಸಮಸ್ಯೆ ನಿಮಗೆ ದೊಡ್ಡದು. ಆದ್ರೆ 100 ಜನರ ಸಮಸ್ಯೆಯನ್ನ ಪರೀಕ್ಷಿಸ್ತಿರ್ಬೇಕಾದ್ರೆ ಎಲ್ಲೋ ಒಬ್ರದ್ದು ಕರೆಕ್ಟಾಗಿ ನೋಡ್ಲಿಕ್ಕಾಗಲ್ಲ, ತಗೊಳಕ್ಕಾಗಲ್ಲ. 100 ಜನಕ್ಕೆ ಒಂದು ಅಡಿಗೆ ಬಡಿಸೋವಾಗ 100 ಜನಕ್ಕೆ 100 ತರದ ಟೇಸ್ಟ್ ಇರುತ್ತೆ. ಹೌದು, ಅದೇ ರೀತಿ ಬಡಿಸ್ಬೇಕು ಅಂದ್ರೆ ಕಷ್ಟವೇ. ಸೊ ಅಲ್ಲೆಲ್ಲೋ ಒಂದು ಸಣ್ಣ ಎಳೆದಾಟ. ನನ್ನ ಟೀಮ್ ಬೇಕು ಅಂತ ಮಾಡ್ತಿಲ್ಲ, ದಯಮಾಡಿ ನಾವಾಗ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿ ಆಗಲಿ ಅದರಿಂದ ಒಂದು ಕ್ಷಮೆ ಇರ್ಲಿ ಅಂತ ಕೇಳ್ಕೊತಿದ್ದೇನೆ. ಇವತ್ತು ಕೂಡ ವರ್ಷ 2006 ವರ್ಷದಲ್ಲಿ ಹುಟ್ಟಿದವರಿಗೆ, ಅವರ ಕುಟುಂಬದವರಿಗೆ ಕಣ್ಣೀರು, ಅದು ನಿಮ್ಮ ಮೇಲೆ ಪ್ರಭಾವ. ಹೌದೋ ಅಲ್ವೋ ಹೇಳಿ. ಇಯರ್ 2006 ಯಾರು ಹುಟ್ಟಿದ್ದೀರೋ ಅವರ ಆ ಒಂದು ಭಾವದಲ್ಲೊಂದು ಎಳೆದಾಟ, ಯಾಕೋ ಅರ್ಧ ಸುಖ, ಯಾಕೋ ಅರ್ಧ ತೃಪ್ತಿ. ನಾನು ನೋಡಿದ್ದೇನೆ. ಇಯರ್ 2006 ಅಲ್ಲಿ ಹುಟ್ಟಿದವರು ಒಂದು 100 ಜನ ಅಂದರೆ ಒಂದು 80 ಜನ ನೀವು ತಂದೆ ತಾಯಿಯಿಂದ ದೂರನೋ, ಅಜ್ಜ ಅಜ್ಜಿಯಿಂದ ದೂರನೋ, ಕುಟುಂಬದಿಂದ ದೂರನೋ, ದೂರದಲ್ಲಿ ಓದೋದು,
ದೂರ ಇದ್ದು ನಿಮ್ಮ ಗಮ್ಯಕ್ಕೆ ಪ್ರಯತ್ನ ಮಾಡೋದು ಆಗಿರತಕ್ಕಂಥದ್ದಾಗಿರುತ್ತದೆ. ಹೌದೋ ಅಲ್ವೋ ಹೇಳಿ. ಮುಖ್ಯವಾಗಿ ಅಲ್ಲೋ ತಂದೆ ವಿಚಾರದಲ್ಲಿ ಇಲ್ಲ ತಾಯಿ ವಿಚಾರದಲ್ಲಿ ಇಲ್ಲ ಅವರಿಬ್ಬರಿಗೆ ಒಂದು ಅಸಮಾಧಾನ, ಘಟಸ್ಫೋಟ, ವಿಸ್ಫೋಟ ಇದಾಗಿರ್ತಕ್ಕಂಥದ್ದಾಗಿರುತ್ತೆ. ಹೌದು ಅಲ್ವೋ ಹೇಳಿ. ಇದೇ ಮಕ್ಕಳೇ ನಮ್ಮನ್ನ ಇಂಥ ಮನೆಯೇ, ಇವರೇ ನಮ್ಮ ಕುಟುಂಬ, ಇವರೇ ನಮ್ಮಮ್ಮ, ಇವರೇ ನಮ್ಮ ಅಪ್ಪ, ಇವರೇ ನಮ್ಮ ಅಕ್ಕ, ಇವರೇ ನಮ್ಮ ತಂಗಿ, ಇವರೇ ನೋಡಿ. ಒಂದು ಜಾತಕ ಬಂದಿದೆ 98 90 ಏನೋ ನಂಗೆ ಸರಿಯಾಗಿ ನೆನಪಿಲ್ಲ. 3 ಎಲೆ ಇಟ್ರು ತಾಯಿ. ಒಬ್ಬೊಬ್ರಿಗೂ ಒಂದೊಂದು ತೋರಿಸುತ್ತೆ. ಕೆಲವ್ರು ಗುರು ಶಾಪ, ಕೆಲವ್ರು ಕುಟುಂಬ ಶಾಪ, ಕೆಲವ್ರಿಗೆ ಹಣಕಾಸು ಶಾಪ, ಈ ತರದ ವಿದ್ಯೆ ಏನೋ ಗೊತ್ತಿಲ್ಲ. ನಾನು ಕೇಳಿದೆ, ಮಗನಿಗೆ ಮದುವೆ ಏನಾದ್ರು ಮಾಡೋ ಯೋಚನೆ ಇದೆಯಾ, ಮಾಡ್ತಿದ್ದೀರಾ ಅಂತ. ಆ ಗುರುಗಳೇ ಮದುವೆ ಆಗೋಯ್ತು. ಅಯ್ಯೋ ಬಿರುಗಾಳಿ ಎಬ್ಬಿಸ್ಬಿಟ್ಟಿರುತ್ತೆ 100% ಅಂದೆ. ಅದೇ ಆಗ್ಬಿಟ್ಟಿದೆ. ಒಂದೇ ದಿನ ಸಂಸಾರ ಮಾಡಿರೋದು ಹುಡುಗಿ. ಕ್ರಿಮಿನಲ್ ಕೇಸ್ ಹಾಕ್ತೀನಿ, ನಿಮ್ಮ ಆಸ್ತಿಗೋಸ್ಕರನೇ ಮದುವೆ ಆಗ್ತಿದ್ದೀನಿ ಅಂತ ಅಲ್ಲ. ಆತನ ಜಾತಕವೂ ಅದೇ ರೀತಿ. 3 ದಾರಿ. ಮಾಂಗಲ್ಯ 3 ಗಂಟು ಕೆಟ್ಟು ಹೋಗಬೇಕು, ಅವನ ಕುಟುಂಬ ಕೆಡಬೇಕು, ಅವನ ಸಂಸಾರ ಕೆಡಬೇಕು, ನನ್ ಮಗು ನನ್ ಪ್ರೀತಿ ಅನ್ನತಕ್ಕಂಥದ್ದು ಕೆಡಬೇಕು. ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಅದಕ್ಕೆ ಹೇಳ್ತಿರ್ತಾನೆ, ದಯಮಾಡಿ ದುಡುಕ ನಿರ್ಧಾರ. ನಾವೆಲ್ಲ ಸಾಮಾನ್ಯರು ತಟ್ಕೊಳಕ್ಕಾಗಲ್ಲ. ತಾಯಿ ಕಂಪಿಸ್ಬಿಟ್ಟಿತ್ತು ತೀರಾ. ಏನ್ ಗುರುಗಳೇ ಇದು, ನಮ್ಮ ಯಜಮಾನರು ಸ್ವಲ್ಪ ಆತರ ಪಟ್ಬಿಟ್ರು, ವಿದ್ಯಾವಂತೆ ಬುದ್ಧಿವಂತೆ. ಆಕೆ ನೇರ ಹೇಳ್ತಾಳಂತೆ, ನಾನು ಮದುವೆ ಆಗಿರೋದೇ ಅದಕ್ಕೆ ಮದುವೆ ಆದೆ, ಒಂದೇ ದಿನ ಇದ್ದೆ, ಎದ್ದು ಬಂದೆ, ನನಗೀಗ ಇಷ್ಟು ಕೋಟಿ ಕೊಟ್ಬಿಡಿ ಅಂತ. ಹುಡುಗಿ ಮೇಲೆ ಹೇಳ್ತಿದ್ದಾರೆ, ಅಲ್ಲವೇ ಅಲ್ಲ, ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ದಿದಿಶಾಸನಂ, ನೆನಪಿಟ್ಟುಕೊಳ್ಳಿ, ಯಾತಸ್ಯಂ ಧ್ರುವಂ ಮರಣಂ ಗತಂ. ಇದು ನಡೆಯಲೇಬೇಕು. ಇದಿಷ್ಟೇ ನಮ್ ಸಾವಿಷ್ಟೇ, ನಮ್ ಹುಟ್ಟು ಇಷ್ಟೇ, ನಮ್ ಬದುಕಿಷ್ಟೇ. ನಾವು ಅಯ್ಯೋಯ್ಯೋ ಅವಳು ಮಾಡಿದ್ಲು, ಅವನು ಮಾಡಿದ್ರು ಅಲ್ಲ. ಇರಬಹುದು ನೋಡಿ. ಅದಕ್ಕೆ ಒಂದ್ ಮಾತು ಹೇಳ್ತಿರ್ತಾನೆ, ಹುಚ್ಚರೆಲ್ಲ ಹುಚ್ಚಾಸ್ಪತ್ರೆ. ನಾವ್ ಇನ್ನೊಬ್ಬ ಹುಚ್ಚನ ನೋಡ್ಬಿಟ್ಟು ನೋಡಿ ಆ ಹುಚ್ಚ ಬಂದು ಸೇರ್ಕೊಬಿಟ್ಟ, ನಮ್ಗೆ ತಲೆ ಕೆಡ್ಸ್ಬಿಟ್ಟ. ಅಲ್ಲ, ನಾವೇ ಹುಚ್ಚ. ಅದಕ್ಕೆ ಹುಚ್ಚನೇ ತಗಲಾಕೊಳ್ಳೋದು ಕುಡುಕರು ಜೊತೆಲೆ ನೋಡಿ. ಈಗ ಮೊನ್ನೆ ಸಂಸತ್ ವಿಚಾರದಲ್ಲಿ ಹೇಳ್ತಲೇ ಇದ್ದೆ, ಇಲ್ಲೊಂದು ಎಳೆದಾಟ ಇರುತ್ತೆ, ಒಂದು ಆಪತ್ತಿದೆ ಅನ್ನತಕ್ಕಂಥದ್ದು. ದೊಡ್ಡದ ಆಪತ್ತಾಗಿಲ್ಲ, ದೈವಾನುಗ್ರಹ ಇರಲಿ. ಬೇರೆಯವ್ರನ್ನ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ? ಇಲ್ಲ. ಅವರ ಗ್ಯಾಂಗ್ಗೆ, ಅವ್ರಿಗೆ ಗೊತ್ತಿರೋರೆ, ಅವ್ರ ಜೊತೆಲಿರೋರೆ 6 ಜನ ಅಂತಿದ್ದಾರೆ ಈಗ. ಅದರಲ್ಲಿ ಯಾರೋ ಮಾಸ್ಟರ್ ಮೈಂಡ್ ಅಂತಿದ್ದಾರೆ. 10 ತಿಂಗಳಿಂದ 15 ತಿಂಗಳಿಂದ ಪ್ಲಾನ್ ಮಾಡಿದ್ರು ಆನ್ಲೈನ್ ಅಲ್ಲಿ. ಅಲ್ಲ, ನಿಮ್ಮ ಹತ್ರ ಬರ್ತಾರಾ? ಈಗ ಪೊಲೀಸ್ ಅಧಿಕಾರಿಗಳು ಇಲ್ಲ. ನಮ್ಮ ಹತ್ರ ಬರ್ತಾರಾ? ಇಲ್ಲವೇ ಇಲ್ಲ. ನಮ್ಗೆ ಆಲೋಚನೆ ಬಂದಿಲ್ಲ. ಆ ಹುಚ್ಚರಿಗೆ ಆಲೋಚನೆ ಬಂದಿದೆ. ಆ ಹುಚ್ಚರೇ, ಆ 6 ಜನ ಹುಚ್ಚರೇ ಸೇರ್ಕೊಂಡಿರೋದು. ತಲೆ ಕೆಡಿಸ್ಕೊಂಡು ಇಲ್ಲ, ಇನ್ನೊಂದು ಪ್ರಚೋದನೆ ಆಗಿ ರಾಹು ಪ್ರಭಾವ. ಈ ರಾಹು ಕೇತು ಪ್ರಭಾವಗಳ ಬಗ್ಗೆ ಹೇಳಿದ್ದಾನೆ, ಗಮನಿಸಿ ನೋಡಿ ಬೇಕಾದ್ರೆ. ಅಲ್ಲಿ ನಡೆದಿದೆ. ಅದರ ಬಗ್ಗೆ ತುಂಬಾ ದೊಡ್ಡ ವಿಶ್ಲೇಷಣೆಯನ್ನ ಹಳೆಯ ಸಂಚಿಕೆಗಳಲ್ಲಿ ಕೊಟ್ಟಿದ್ದಾನೆ. ರಾಹು ಅಂದ್ರೆ ಏನು, ಕೇತು ಅಂದ್ರೆ ಏನು ನೋಡಿ, ಅಲ್ಲಿ ನಡೆದಿದೆ. ನಾವ್ ಹೇಳ್ತಿದ್ದೇವೆ ಅದು ನಮ್ಮ ಮೇಲೆ ಪ್ರಭಾವ ಬೀರದ ಹಾಗೆ ನಾವೊಂದು ನಿಯಮಗಳು, ಒಂದು ಬೌಂಡ್ರಿ, ಒಂದು ಏನ್ ಮಾಡ್ಕೊಬಿಟ್ಟಿದೆ, ಒಂದು ಕಾಂಪೌಂಡ್ ಕಟ್ಕೊಂಡಿದ್ದೇವೆ, ಒಂದು ಬೇಲಿ ಹಾಕೋಬಿಟ್ಟಿದ್ದೇವೆ. ನಾಯಿ ಇದೆ ಎಚ್ಚರಿಕೆ ಅಂತ ಏನೋ ಒಂದು ಹಾಕೊಂಡಿದ್ದೇವೆ. ನಮಗದು ಪ್ರಚೋದನೆ ಆಗ್ಲಿಲ್ಲ, ಬಟ್ ಅವ್ರಿಗೆ ಪ್ರಚೋದನೆ ಆಗಿದೆ, ಅಲ್ಲಿ ಹೋಗಿದ್ದಾರೆ ನೋಡಿ. ಇನ್ಯಾನು ನಮ್ಮ ಹತ್ರ ಬರೋಲ್ಲ ಅಂದರೆ ತಪ್ಪು ಮಾಡೋರೆಲ್ಲ ಒಂದ್ ಕಡೆ. ಈಗ ನನ್ಗೊಂದು ಹೃದಯದ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣ. ನಾನು ನಾರ್ಮಲ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ಏನೋ ಗ್ಯಾಸ್ಟ್ರಿಕ್ ಇರ್ಬೇಕು ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಅದೇ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಅಲ್ಲಿ ಬರೋರೆಲ್ಲ ಹಾರ್ಟ್ ಪ್ರಾಬ್ಲಮ್ ಇರೋರೆ, ಕಿಡ್ನಿ ಪ್ರಾಬ್ಲಮ್ ಇರೋರು ಬಂದ್ರೆ ಅವರು ಇಲ್ಲ ಅಲ್ಲಿ ಹೋಗಪ್ಪ ಅಂತಾರೆ. ಲಿವರ್ ಪ್ರಾಬ್ಲಮ್ ಇದೆ ಅಲ್ಲಿ ಹೋಗಪ್ಪ, ಬ್ರೈನ್ ಪ್ರಾಬ್ಲಮ್ ಇದೆ ಅಲ್ಲಿ ಹೋಗಪ್ಪ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇದೆ ಇಲ್ಲಿ ಹೋಗಪ್ಪ, ಬೇರೆ ಡಾಕ್ಟರ್ ಅಂತಾರೆ. ಹಾರ್ಟ್ ಸ್ಪೆಷಲಿಸ್ಟ್ ಅವರು, ನೆನಪಿಟ್ಟುಕೊಳ್ಳಿ. ಅಲ್ಲಿ ಬರೋರು ಹಾರ್ಟ್ ಪ್ರಾಬ್ಲಮ್ ಇರೋರೆ. ಅಂದರೆ ನನ್ನ ಜಾತಕದಲ್ಲೇ ದೋಷವಿದೆ ಅಂದರೆ ನಾವು ತಗಲಾಕೊಳ್ಳೋದು ದೋಷವಿರೋ ವ್ಯಕ್ತಿಗಳನ್ನೇ. ನಾನು ಮೊದಲೇ ಮೋಸ ಹೋಗ್ಬೇಕಿತ್ತು.
ಮೋಸದವನೇ ಬರೋದು. ನಾನು ಮೊದಲೇ ಕಳ್ಕೋಬೇಕಿತ್ತು, ಕಳೆದಾಕ್ಲಿಕ್ಕೆ ಅವ್ನು ಬಂದು ಸೇರ್ಕೊಳ್ಳೋದು ಅಂತವನೇ. ಬೇರೆಯವ್ರು ಆಗೋಲ್ಲ. ರಾಮ ರಾವಣ ಯಾವತ್ತೂ ಒಂದಾಗ್ತಿರ್ಲಿಲ್ಲ, ಧರ್ಮರಾಯ ದುರ್ಯೋಧನ ಯಾವತ್ತೂ ಒಂದಾಗ್ತಿರ್ಲಿಲ್ಲ. ಅರೇ ಕರ್ಣನೇ ಈ ಕಡೆ ಬರ್ಲಿಲ್ಲ, ಖುದ್ದು ಅಗ್ರ ಪಾಂಡವ ಆತ. ನಿಜ ಹೇಳಬೇಕು ಅಂದ್ರೆ ಕೃಷ್ಣ ಹೇಳ್ತಾನೆ, ನಾನು ಒಪ್ಪಿಸ್ತೀನಿ, ನೀನ್ ಮೊದಲನೇ ಪಾಂಡವ ಅಂತ ಹೇಳ್ತೀನಿ, ನಾನು ಒಪ್ಪಿಸ್ತೀನಿ ಅಂದ್ರೆ ಕರ್ಣ ಬರಲ್ಲ. ಇಸ್ ಆಲ್ರೆಡಿ ಅವನ DNA, ಅವನ ಆಲೋಚನೆ, ಅವನ ಚಿಂತನೆ ಅಲ್ಲಿ ಸರೆಂಡರ್ ಆಗ್ಬಿಟ್ಟಿದ್ದಾನ. ಅವನ ಈ ಕಡೆ ಬರೋಲ್ಲ. ಅವನು ಅದನ್ನೇ ಹೇಳ್ತಾನೆ, ನನಗೆ ಕಾಣಿಸ್ತಿದೆ ವೀರ ಸ್ವರ್ಗ ಅಂತ ಹೇಳ್ತಾನೆ, ವೀರ ಮರಣ. ನಾನು ನಿನ್ನ ಸ್ವರ್ಗದಲ್ಲೇ ನೋಡೋದು ಕೃಷ್ಣ, ಇದೇ ಕಡೆ ಭೇಟಿ, ಇನ್ನು ಯುದ್ಧರಂಗದಲ್ಲಿ ಭೇಟಿ ಅಷ್ಟೇ ಕೃಷ್ಣ ಅಂತ ಹೇಳ್ತಾನೆ. ನನಗೆ ಗೊತ್ತಿದೆ ನಾನು ಧರ್ಮದ ಪರವಾಗಿಲ್ಲ. ಅವರೆಲ್ಲ ನೋಡಿ ದುಷ್ಟ ಚತುಷ್ಟಯರು ಅಂತ ಹೇಳ್ತೀವಿ. ಇನ್ಯಾರಾದ್ರೂ ಅದ್ರ ಒಳಗಡೆ ಹೋಗ್ಲಿಕ್ಕೆ ಆಗ್ತಿತ್ತ? ಇಲ್ಲ. ಇನ್ಯಾರಿಗಾದ್ರೂ ಅಷ್ಟು ಒಂದು ಕೀಳು ಮಟ್ಟದ ಆಲೋಚನೆ ಬರ್ತಿತ್ತ? ಇಲ್ಲ. ಒಂದು ಸ್ತ್ರೀಯನ್ನ, ಸ್ತ್ರೀ ಅದು ಅಷ್ಟೇ, ಅಮ್ಮ ಅದು, ಮಹಾಸಾಮ್ರಾಜ್ಞಿ ದೇವಿ, ಅಯೋನಿಜೆ, ಅಗ್ನಿ ಸಂಭೂತೆ, ಖುದ್ದು ಸೋದರರ ಧರ್ಮಪತ್ನಿ. ಖುದ್ದು ಸೋದರರ ಧರ್ಮಪತ್ನಿ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು ಗೊತ್ತಾ? ಬಾ ಅಂತಾನೆ, ತೊಡೆ ತೋರಿಸ್ತಾನೆ, ಇಲ್ಲಿ ಬಂದು ಕುತ್ಕೋ ಅಂತಾನೆ. ನೋಡಿ, ಅದಕ್ಕೆ ಮುರ್ಸೋದು ಕೃಷ್ಣ. ಅವನ ಆ ಒಂದು ಬುದ್ಧಿಯೇ ನೆನಪಿಟ್ಟುಕೊಳ್ಳಿ. ಅವನ್ಗೆ ಸುತ್ತಮುತ್ತಲು ಭೀಷ್ಮರಿದ್ರು, ದ್ರೋಣಾಚಾರ್ಯರಿದ್ರು, ಕೃಪಾಚಾರ್ಯರಿದ್ರು, ಕುಟ್ಟು ಅಶ್ವತ್ಥಾಮನು ಅಷ್ಟೇ, ವೇದಾಂಗ ಪಂಡಿತ, ವಿದುರರಿದ್ರು, ಗಾಂಧಾರಿ ಇದ್ರು, ಕುಂತಿದೇವಿ ಇದ್ರು, ಧರ್ಮರಾಯರಿದ್ರು, ಕೃಷ್ಣರಿದ್ರು. ದುರ್ಯೋಧನನ ಬುದ್ಧಿ ಬಂದು ಅಲ್ಲಿಗೆ. ಅದಕ್ಕೆ ಅವನ ಸೋದರರೆಲ್ಲ ಅವನ ಜೊತೆಲೇ ಇದ್ರು, ಯುದ್ಧ ಮಾಡಿದ್ರು. ಒಬ್ಬನೇ ಒಬ್ಬ ಯುಯುತ್ಸು, ಅವನು ಮಾತ್ರ ಹೊರಗಡೆ ಬಂದ. ನಾನು ಒಪ್ಪಲ್ಲ ಅಂತ ಹೇಳ್ತಾನೆ, ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಾನೆ. ಅವನಿದ್ದು ಹೊರಗಡೆ ಬರ್ತಾನೆ, ನೀವು ನಂಬೋಲ್ಲ. ಖುದ್ದು ದುರ್ಯೋಧನನ ಸೋದರ, ಆದರೆ ಸ್ವಂತ ಸೋದರ ಅಲ್ಲ. ಅದು ನೋಡಿ, ಅವನು ಬಂದು ಧೃತರಾಷ್ಟ್ರನ ಒಂದು ದಾಸಿ ಪುತ್ರ. ಅಂತಃಪುರದಲ್ಲಿ ಒಂದು ದಾಸಿ ಇರ್ತಾಳೆ, ಸೇವಕಿ ಇರ್ತಾಳೆ, ಸೇವಕಿಯಿಂದ ಹುಟ್ಟಿದಂತ ಮಗ. ನೋಡಿ ಆ ಬುದ್ಧಿ, ಆ ವಿಚಕ್ಷಣಾ ಬುದ್ಧಿ, ಆ ಆಲೋಚನಾ ಬುದ್ಧಿ ನೆನಪಿಟ್ಕೊಳ್ಳಿ. ಬರಲಿಲ್ಲ ಅಲ್ಲಿ. ವಿಭೀಷಣ ಬರಲಿಲ್ಲ. ನಾವೇನ್ ಹೇಳ್ತೇವೆ ಗೊತ್ತಾ? ಇಲ್ಲ, ಅವನು ಹಾಗೆಯೇ ನಾವು ಹೋಗಿ ತಗಲಾಕ್ಸುತ್ತೆ ಕರ್ಮ. ನೆನ್ಪಿಟ್ಕೊಳ್ಳಿ, ನಿಂದಿಸಬೇಡಿ. ನಾನು ಅವ್ರಿಗೆ ಹೇಳಿದೆ, ನಿನ್ ಮಗನ್ ಜಾತಕದಲ್ಲೇ ದೋಷ ಇದೆ, ನೀನ್ ಯಾನ್ ಕೇಳಿ ಮದುವೆ ಮಾಡಿ ಅಂದ್ರಿ? ಕೇಳೋಕ್ ಮದುವೆ ಮಾಡೋಕ್ ಮೊದಲು ಆ ಒಂದು ಕೋರ್ಸು, ಓದು, ಬಲ, ಆ ಒಂದ್ ಮನೆ ಕಟ್ಟೋಕ್ ಮೊದಲು, ಜಾಗ ತಗೊಳಕ್ ಮೊದಲು, ಪ್ರಾಪರ್ಟಿ ಮಾಡೋಕ್ ಮೊದಲು, ವ್ಯವಹಾರ ಮಾಡೋಕ್ ಮೊದಲು ಒಂದ್ ಸ್ವಲ್ಪ ಇದ್ರಲ್ಲಿ ನನಗಿದೆಯಾ, ಮಾಡಬಹುದಾ? ಇವತ್ತು ನೀವು ನಂಬಲ್ಲ, ಒಬ್ರು ಬಂಗಾರಪೇಟೆ ಚಾಟ್ಸ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಯಾರ ಜೊತೆಲೂ ಕೆಲಸ, ನೀವು ನಂಬಲ್ಲ, ಕೋಟಿಗಟ್ಲೆ ಆದಾಯ ಮಾಡಿಕೊಟ್ಟು ಬೀದಿಗೆ ಹಾಕ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಏನೂ ಕೊಟ್ಟಿಲ್ಲ. ರಾತ್ರಿ ಹಗಲು ಸುಮಾರು ಒಂದು 40-45 ವಯಸ್ಸಿನವರೆಗೂ ಬರೀ ಗೈಯಲ್ಲಿ ಬಂದಂಥವ್ರು. ನನಗೆ ಗೊತ್ತಿಲ್ಲ, ಅವತ್ತು ಹೇಳಿದ್ದಂತೆ ಮರಳಿಗೂಡು ಕಟ್ತೀಯ ಅಂತ. ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಗಂಡ ಹೆಂಡತಿ ಬರ್ತಾರೆ, ಚಿತ್ತೂರು ಕಡೆಯವರು, ಆಂಧ್ರದ ಕಡೆಯವರು, ಗುರುಗಾರು ಚಾಲಾ ಬಾಗುನ್ನಮ್ಮೆ. ಈಗ ಇನ್ನೂ ದೊಡ್ಡ ಹೆಜ್ಜೆಗೆ ಹೋಗುತ್ತಪ್ಪ ಇದು, ಫ್ರಾಂಚೈಸಿ ಮಾಡೆಲ್ ಮಟ್ಟಕ್ಕೆ ಹೋಗುತ್ತೆ. ಮಾಡು, ನಿನ್ ಚಿಲ್ಡ್ರೆ ಎಣ್ಸೋದಲ್ಲ, ಬುಧ ನೀಚೆ, ಬರೀ ಚಿಲ್ಡ್ರೆ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ಚಿಲ್ಡ್ರೆ ಸಾಲ ದೊಡ್ಡದಾಗ್ತಿದೆ ಅಂದ್ರೆ ಅದಾಗಿದೆ. 5 ಲಕ್ಷಕ್ಕೆ ಇನ್ನೊಂದು 2 ಲಕ್ಷ ಬಡ್ಡಿ, ಅದು ಇದು ಅಂತ, ಅದಕ್ಕೆ ತೀರಿಸ್ಲಿಕ್ಕೆ ಇನ್ನೊಂದು, ಆ ತರದ್ ಒಂದು 20-30 ಲಕ್ಷ. ಸಣ್ಣದು ಯಾರೋ ಬರ್ತಾರೆ, ಸಾಲ ಕೊಡ್ತೀವಿ ಸರ್, 50,000 ತಗೊಳ್ಳಿ, 1 ಲಕ್ಷ ತಗೊಳ್ಳಿ, ಆ 1 ಲಕ್ಷಕ್ಕೆ 10,000 ಪ್ರಾಸೆಸಿಂಗ್ ಫೀ, ಅದು ಇದು ಅಂತ ಏನೋ ತಗೊಂಡು ಬ್ಯಾಂಕ್ಗಳವರು ಇನ್ನೊಂದು. ನೋಡಿ, ಅವ್ರ ಅದಾನಿ ಹತ್ರ ಹೋಗಲ್ಲ, ಅಂಬಾನಿ ಹತ್ರ ಹೋಗಲ್ಲ. ಇವತ್ತು ನೀವು ನಂಬಲ್ಲ, ಕಡಿಮೆ ಅಂದರು 15 ಲಕ್ಷ ಕೋಟಿಯನ್ನ ಬ್ಯಾಂಕ್ಗಳು ರೈಟ್ ಆಫ್ ಮಾಡಿದಾವೆ. ನಾವು ಒಂದು ಕಂತು ಕಟ್ಟಿಲ್ಲ, 1 ವಾರ ಆಗುವಷ್ಟಿಲ್ಲ, 10 ಜನ ಹೆಂಗ್ ಬರ್ತಾರೆ ಗೊತ್ತರ, ಗುಂಡಾಗಳು ಬಂದಂಗ್ ಬರ್ತಾರೆ. ಸತ್ಯವಾಗ್ಲು ನೀವು ನಂಬಲ್ಲ, ನಾನು ಅನುಭವಿಸ್ತಿದ್ರೆ ನನ್ನ ಗುರುಗಳು ಅದಕ್ಕಿಂತ ಅಚ್ಚುಕಟ್ಟು ನೋಡ್ಬೇಕು. ಕರ್ಮದ ಗಂಟು. ಇವತ್ತು ಆ ವ್ಯಕ್ತಿಗೆ ಅದನ್ನ ಹೇಳ್ಕೊಟ್ಟೆ, ತುಂಬಾ ಖುಷಿಯಾಗಿದ್ದೇವೆ, ಚೆನ್ನಾಗಿದ್ದೇವೆ, ಬೇಡ ಇದನ್ನ ಬಿಟ್ಬಿಡಿ, ಈ ತರದೊಂದು ನೋಡ್ಕೊಳ್ಳಿ ಅಂತ. ಆ ಬದಲಾವಣೆ ಅವತ್ತು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಪರಿಹಾರ ಮಾಡ್ಕೊಂಡು. ಗುರುಗಳೇ, ನಾವು ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಆ ತಾಯಿ ಜೀವ ಹೇಳ್ತೀನಿ ನನ್ನ ಕಣ್ಣಲ್ಲಿ ನನ್ನ ತಂಗಿ ನೋಡಿದಾಗೆ. ಇನ್ನೇನ್ ಬೇಕು ನಮ್ಗೆ?
ಇನ್ನೇನ್ ಬೇಕು ಆಚಾರ್ಯನಿಗೆ? ಅದಕ್ಕೆ ಹೇಳ್ತಿದ್ದೇನೆ, ಈ ಗಂಟುಗಳನ್ನ ದಯಮಾಡಿ ಮಾಡ್ಕೊಳ್ಳೋಕ್ ಮೊದಲು ಈ ಗಂಟುಗಳನ್ನ ದಯಮಾಡಿ ಕೇಳಿ. ನೀವು ಪರಿಹಾರ ಮಾಡಲ್ಲ. ಇನ್ನೊಂದು 24 ಗುರುವಾರ ಇದು ಕೊಡ್ಬೇಕಾ, ಇಷ್ಟಿತ್ತು ಕೊಡ್ಬೇಕಾ ಅಂತಾರೆ. ಹೌದು, ಮಾಡ್ಲೇಬೇಕು. ಸುಮಂಗ್ಲಿ ಪೂಜೆ ಮಾಡ್ಬೇಕಾ, ನಿಮ್ಮ ಇಷ್ಟ. ನೋಡಿ, ಒಂದು ಬಹುದೊಡ್ಡ ನಟಿಯ ಮದುವೆ ಸುಮಾರು ಒಂದು 12-13 ವರ್ಷದ ಹಿಂದೆ. ಏನೇನೋ ಪರಿಹಾರ ಮಾಡಿದ್ರು, ಅಲ್ಲಿ ಏನೇನೋ ವಿಘ್ನಗಳು. ಕಡೆಗೂ ಏನೋ ಒಂದು ದೊಡ್ಡ ಪರಿಹಾರ ಹೇಳ್ಕೊಟ್ಟಿದ್ದಾರೆ. ಅಲ್ಲೊಂದು ನಡೀತು. ಆ ಪರಿಹಾರ ನಡೆಯುವಾಗಲೂ ಒಂದು ದೊಡ್ಡ ತಪ್ಪು ನಡೀತು. ನೋಡಿ, ಅದಕ್ಕೆಲ್ಲ ಲೆಕ್ಕಗಳಿದೆ. ಆ ಪರಿಹಾರ ಆ ಮಗುವಿಗೆ ಮಾಡುವಾಗ ತಪ್ಪು ಮಾಡಿದ್ರು, ಇದ್ಯಾರು ಗಮನಿಸ್ಲಿಲ್ಲ. ನಾನು ಅದನ್ನ ನೋಡಿ ಆಶ್ಚರ್ಯ. ಅದು ಪರ್ಫೆಕ್ಟ್ ಪರಿಹಾರ ಮಾಡಿದ್ದಾರೆ. ಆದರೆ ಈ ವ್ಯಕ್ತಿ ಯಾಕೆ ಬಂದ? ಮದುವೆ ಆಗೋಕ್ ಮೊದಲೇ ಆ ಹುಡುಗ ಯಾಕೆ ಬಂದ ಅಲ್ಲಿ? ಇಲ್ವಲ್ಲ, ಬರೋ ಆಗಿಲ್ವಲ್ಲ. ಪರಿಹಾರ ಆಕೆ ಕುಟುಂಬ ಸಮೇತ ಮಾತ್ರ ಬರಬೇಕಿತ್ತು. ಜೊತೆಲಿ ಫ್ಯಾಮಿಲಿ ಸಮೇತಲ್ಲಿ ಇವರು ಬರ್ತಾರೆ, ನಿಂತ ಪರಿಹಾರ ಮಾಡ್ತಾರೆ, ಅದ್ಭುತ ಮದುವೆ ನಡೆಯುತ್ತೆ. 12 ಇಲ್ಲ 13 ಕರೆಕ್ಟ್ ಆಗಿ ಆತನ ಹುಟ್ಟುವಾಗ ಮೇಷದಲ್ಲಿ ಗುರು, ಆಕೆಗೆ ಮಕರದಲ್ಲಿ ಗುರು ನೀಚ. ಬೋಮ್ ಮಕ್ಕಳೇ, ವಿಶ್ವಸುಂದರಿಯ ಮದುವೆ ವಿಚ್ಛೇದನಕ್ಕೆ ಬಂದು ನಿಂತಿದೆ ಅನ್ನೋ ಒಂದು ಮಾತು. ಈಗ ಮೇಷದಲ್ಲೇ ಗುರು, ಆತ ಹುಟ್ಟುದಾಗ್ಲೂ ಮೇಷದಲ್ಲೇ ಗುರು. ನೋಡಿ, ಆತ ಹುಟ್ಟುವಾಗಲೂ ಗುರು ಜೊತೆ ಕೇತು. ನೋಡಿ, ತುಂಬಾ ದೊಡ್ಡ ಮನೆತನ, ಹೆಸರು, ಖ್ಯಾತಿ ಎಲ್ಲ ಇದ್ರು. ಆತನ ಸಿಗಬೇಕಾಗಿದ್ದು ಸಿಕ್ಕಿಲ್ಲ. ಅರ್ಧ ಕುಟುಂಬ, ಅರ್ಧ ಸುಖ. 12-13ನೇ ವಯಸ್ಸಿಗೆ, ವರ್ಷಕ್ಕೆ ಮದುವೆಯಾದ 12-13 ವರ್ಷಕ್ಕೆ ಅಲ್ಲೊಂದು ತಂದಿಟ್ಟಿದೆ. ಇದು ಲೆಕ್ಕಾಚಾರ ಮಕ್ಕಳೇ. ಅದಕ್ಕೆ ಹೇಳೋದು, ಪರಿಹಾರಗಳನ್ನ ಮಾಡುವಾಗ ಕರೆಕ್ಟ್ ಆಗಿ ಈ ತರದ್ ಹೇಳಿದ್ದಾರೆ, ಈ ತರದ್ ಮಾಡಿದ್ದಾರೆ. ಇದೆಲ್ಲ ಸಾಮೂಹಿಕವಾಗಿ ಕೆಲವೊಂದು ಹೇಳಿರ್ತಾನೆ. ಆದ್ರೆ ನೇರವಾಗಿ ನಿಮಗೆ ಪರಿಹಾರ ಕೊಡುವಾಗ ಅದು ಬೇರೆ ಲೆಕ್ಕಾಚಾರ. ಈಗ ನೋಡಿ, ಇದೇ ಬಾಳೆಹಣ್ಣು ಕೆಲವರಿಗೆ ಜೇನ್ ಹಾಕಿ ತಿನ್ನಿಸ್ಬೇಕಾಗುತ್ತೆ, ಕೆಲವ್ರಿಗೆ ಬೆಲ್ಲ ಕೊಬ್ಬರಿ ಹಾಕೊಂಡು ತಿನ್ಬಹುದು, ಕೆಲವ್ರಿಗೆ ಬೆಲ್ಲ ಕೊಬ್ಬರಿ ಅವಲಕ್ಕಿ ಹಾಕೊಂಡು ತಿನ್ನೋ ಯೋಗ, ಕೆಲವ್ರು ಬರೀ ಬಾಳೆಹಣ್ಣು ತಿನ್ನತಕ್ಕಂಥ ಯೋಗ, ಕೆಲವರಿಗೆ ಐಸ್ ಕ್ರೀಮ್ ನಲ್ಲಿ ಬಳಸಿ ತಿನ್ನತಕ್ಕಂಥ ಫ್ರೂಟ್ ಸಲಾಡ್ ಯೋಗ, ಕೆಲವರಿಗೆ ಒಂದು ಫ್ರೂಟ್ ಶೇಕ್ ಮಾಡಿಬಿಟ್ಟು ತೆಗೆದುಕೊಳ್ಳತಕ್ಕಂಥ ಯೋಗ, ಕೆಲವರಿಗೆ ಫ್ರೂಟ್ ಜ್ಯೂಸ್ ಮಾಡಿ ತಿನ್ನತಕ್ಕಂಥ ಯೋಗ, ಕೆಲವರಿಗೆ ಬಾಳೆಕಾಯಿ ಚಿಪ್ಸ್ ಮಾಡಿ ತಿನ್ನೋ ಯೋಗ, ಕೆಲವರಿಗೆ ಬಾಳೆಕಾಯಿ ಬಜ್ಜಿ ತಿನ್ನೋ ಯೋಗ. ಇದಿರ್ತವೆ. ಬಾಳೆಹಣ್ಣೆ ನೋಡಿ ಎಷ್ಟು ವೆರೈಟೀಸ್ ಬರುತ್ತೆ ಪರಿಹಾರಗಳು ತಿನ್ನುವಂಥದ್ದು, ಬೇರೆ ಬೇರೆ ರೀತಿ. ಇದನ್ನ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ, ಅಲ್ಲೇ ನಿಂತ್ಕೋತೇವೆ. ಸಾಮಾನ್ಯರು ಏನ್ ಗೊತ್ತಾ, ದಯಮಾಡಿ ಅದೇ ಹೇಳ್ತೀನಿ. ಅಟ್ಲೀಸ್ಟ್ ನಿಮ್ಗೆ ರಾಜ್ಯ ಅಂತೂ ಆಳೋ ತಾಕತ್ತಿಲ್ಲ, ಒಪ್ಕೋತೇನೆ. ಇಲ್ಲ, ನಮಗೂ ಇಲ್ಲ, ನನಗಂತೂ ಇಲ್ಲವೇ ಇಲ್ಲ, ಒಪ್ಕೋತೇನೆ. ರಾಜ್ಯ ಕಟ್ಟಿಲ್ಲ, ದೊಡ್ಡ ಕುಟುಂಬ ಅಲ್ಲ, ದೊಡ್ಡದಾದಂತ ಸಮಸ್ಯೆ ನಮ್ಮ ಎದುರುಗಡೆ ಇಲ್ಲ. ರಾಜ್ಯ ಹೋಯ್ತು, ಅಧಿಕಾರ ಹೋಯ್ತು, ಸ್ಥಾನ ಹೋಯ್ತು, ಇಲ್ಲ ನಮಗೆ. ನಾವು ತುಂಬಾ ಸಾಮಾನ್ಯರು. ಈ 5 ಸಮಸ್ಯೆಗಳಲ್ಲಿ ನಲಗ್ತೀರಿ. ಹಾಗಾಗಿ ಹೇಳ್ತಿರ್ತಾನೆ, ಆ 5 ಸಮಸ್ಯೆಗಳ ಬಗ್ಗೆ. ಮುಖ್ಯವಾಗಿ ಮದುವೆ, ಓದು, ಇವೆರಡರ ವಿಚಾರ. ವ್ಯವಹಾರ, ವ್ಯಾಪಾರ, ಒಂದ್ ದೊಡ್ಡ ಇನ್ವೆಸ್ಟ್ಮೆಂಟ್. ಒಬ್ಬ ವ್ಯಕ್ತಿ ಬರ್ತಾನೆ, 5 ಎಲೆ ದೈವ ಎಲ್ಲ ಕೊಟ್ಟಿದಪ್ಪ, ಇಂಡಸ್ಟ್ರಿಯಲಿಸ್ಟ್ ನೀನು, ರಿಯಲ್ ಎಸ್ಟೇಟ್ ಮಾಡ್ಬೇಕು, ವೆಹಿಕಲ್ಸ್ ಎಲ್ಲ ಹಾಕಿ ಮಾಡ್ಬೇಕು, ಈ ತರದ್ದಿದೆ. ಆದರೆ ಒಂದು ಗೂನು ಬೆನ್ನು ನಿನಗಿರುತ್ತೆ. ನಿನಗೆ ಅಂದ್ರೆ 1 ಲಕ್ಷಕ್ಕೆ ದಿನಕ್ಕೆ 200 ರೂಪಾಯಿ ಬಡ್ಡಿ ಕಟ್ಬೇಕಂತೆ. ತಗೊಳ್ಳಿ ರಾಮಚಂದ್ರ, ನಗಸಿಕಾಂತ ಕದಡಿಬಿಟ್ಟೆ. ಹೇಗಾದ್ರೂ ಇರುತ್ತೆ ಗುರುಗಳ ಭಾರ. ತಿಂಗಳಿಗೆ 50 ಲಕ್ಷ ಬಿಸ್ನೆಸ್ ಮಾಡ್ತಿದ್ದಾನೆ, ಇಷ್ಟು ಸಾವಿರಾರು ಮಂದಿ ಕೆಲಸ ಕೊಟ್ಟಿದ್ದಾನೆ, ಇವತ್ತು 12 ಟೈರ್ ಇರ್ತಕ್ಕಂಥ ಗಾಡಿ ತಗೋತಿದ್ದಾನೆ, ಬುಕ್ ಮಾಡಿ ಬಂದಿದ್ದೇನೆ. ನೀವ್ ಹೇಳಿದ್ ಸತ್ಯ. ನಿಮ್ಮ ಹತ್ರ ಬಂದಾಗ ಈ ತರ ಆಯ್ತು, ಮದುವೆ ಆಗೋ ಮಾದೇಶ ಅಂತ ಹೇಳಿದ್ರಿ. ನೋಡಿ, ಮದುವೆ ಆಗಿದ್ದೆ, ಒಂದು ಟರ್ನಿಂಗ್ ಪಾಯಿಂಟ್. ನನ್ನ ಮಗು, ಮೊದಲನೇ ಮಗು, ನಾ ಹೇಳಿದೆ, ನಿನ್ ಮೊದಲನೇ ಮಗು ರಾಜಯೋಗ, ಅಧಿಕಾರ ಯೋಗ, ಒಂಥರ ದಂಡನಾಯಕ ಯೋಗ. ಅವನ್ ಬರೋದು ಬಂದ, ಅಂಬರಿಸಿ ಬಂದ್ಬಿಟ್ಟ ಅಂತ ಹೇಳಿದ್ರೆ, 3 ತಿಂಗಳು ಪ್ರೆಗ್ನೆಂಟ್ ಗುರುಗಳೇ. ನನ್ನ ಧರ್ಮಪತ್ನಿ ನೀವು ಹೇಳಿದ ಅಷ್ಟು ಸತ್ಯ ನಡೆದಿದೆ. ಅದಕ್ಕೆ ಹೇಳ್ತಿರ್ತಾರೆ, ಈ ತರದ ಸಣ್ಣ ಕರೆಕ್ಷನ್ಸ್ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. 2006 ಅದೇ ನಡೆದಿರುತ್ತೆ. ಕನ್ಫರ್ಮ್ ಹೇಳಿ, 2006 ನಿಮ್ ಮಗು ಆಗಿದ್ರೆ ನೀವ್ ಎಷ್ಟು ಕಣ್ಣೀರ್ ಹಾಕಿದಿರಿ? ಕನ್ಫರ್ಮ್ ಹೇಳಿ, 2006 ಅಲ್ಲಿ ನೀವು ನಿಮ್ಮ ಮಗು ಇದ್ರೆ ಆಸ್ ಎ ತಂದೆಯಾಗಿ ನೀವು ನಿಮ್ಮ ಧರ್ಮಪತ್ನಿಯ ಜೊತೆ ಆನಂದವಾಗಿದ್ದೀರಾ? ಇಲ್ಲ ನೀವು ಧರ್ಮಪತ್ನಿಯಾಗಿ ನಿಮ್ಮ ಗಂಡನ ಜೊತೆ ಆನಂದವಾಗಿದ್ದೀರಾ? ಹೇಳಿ. ನಿಮ್ಮ ಮಗು 2006ನೇ ಇಸವಿಯಲ್ಲಿ ಹುಟ್ಟಿದ್ದರೆ
ಇನ್ನೊಂದು ತಮಾಷೆ ಗೊತ್ತಾ, 2006ನೇ ಇಸ್ವಿನಲ್ಲಿ ಹುಟ್ಟಿದ್ರೆ ಹೆಣ್ಣು ಮಕ್ಕಳಾಗಿದ್ದರೆ PCOD ಪ್ರಾಬ್ಲಮ್ ಔಟ್ ಆಫ್ 8 ಪಕ್ಕ 8 ಜನಕ್ಕೆ ಅಲ್ಲೊಂದೇನೋ ಡೇಟ್ಸೇ ಇಲ್ಲ. ತಮಾಷೆ ನೋಡ್ಬೇಕು, ಒಬ್ರು ಮದ್ವೆ ಮಾಡಿದ್ದಾರೆ, ಆ ಮಗುಗೆ ಮುಚ್ಚಿಟ್ಬಿಟ್ಟು ಮದ್ವೆ ಮಾಡಿದ್ದಾರೆ. ಏನ್ ಗೊತ್ತಾ, ಬೇಜಾರು ಮಾಡ್ಕೋಬೇಡಿ, ಆತರ ಮಾಡಬಾರ್ದಿತ್ತು, ಹೇಳ್ಬಿಟ್ಟಾದ್ರೂ ಮಾಡ್ಬೇಕಿತ್ತು, ಚೆಕಪ್ ಮಾಡಿಸಿ ಮಾಡ್ಬೇಕಿತ್ತು. ದೇ ಆರ್ ಹಿಡನ್. ಅಲ್ಲಿತ್ತು ಶುಕ್ರನಿಗೆ ಕೇತು ಜಾತಕ. ಏನ್ ಗೊತ್ತಾ, ಪಾಪ ಆ ಮಗುಗೆ ತಿಂಗಳು ಮುಟ್ಟಾಗ್ತಿರ್ಲಿಲ್ಲ. ತಂದೆ ತಾಯಿ ಒತ್ತಡ, ಬಂಧುಗಳ ಒತ್ತಡ, ಇನ್ನೊಂದು ಅಂತ ಹೇಳಿ ಮುಚ್ಚಿಟ್ಟು 5 ವರ್ಷ ಮುಚ್ಚಿಟ್ಕೊಂಡ ಹುಡುಗಿ ಮದುವೆ ಆದ್ಮೇಲೂ ಹೋಗ್ ಚೆಕಪ್ ಮಾಡಿಸಿದ್ರೆ ಗರ್ಭಕೋಶ ಎಲ್ಲ ಎಲ್ಲಿ ಮುಟ್ಟಾಗ್ತಿದೆ ಅಂತಿದ್ದಾರೆ. ಆಡೋಬಾಮ್ ನೋಡಿ, ಗರ್ಭಕೋಶ ಹಿಂಗಿದೆಪ್ಪ, ಆಕೆಗೆ ಡೇಟ್ಸೇ ಆಗಿಲ್ಲ ಇವತ್ತವರೆಗೂ ಅಂತ ಡಾಕ್ಟರ್ ಹೇಳ್ತಾರೆ. ಏನಕ್ಕೆ ಮಗು ಆಗ್ತಿಲ್ಲ ಅಂತ ಹೋಗಿ ಚೆಕಪ್ ಮಾಡಿಸಿದ್ರೆ ಅಂದ್ರೆ ಮುಚ್ಚಿಟ್ಟಿದ್ದಾರೆ. ಆತನ ಜಾತಕದಲ್ಲೇ ಇದೆ ಅದು. ನಿಮ್ಮ ಧರ್ಮ ಪತ್ನಿಗೆ ಈ ತರದೊಂದು ಸಮಸ್ಯೆ ಬರ್ಬೇಕಯ್ಯ, ಅಲ್ಲೊಂದಿದೆ ಅನಾರೋಗ್ಯದ ಸಮಸ್ಯೆ. ಎಲ್ಲ ಗುರುಗಳೇ ಮುಚ್ಚಿಟ್ಬಿಟ್ಟು ಇವತ್ತು ಡೈವರ್ಸು ಆಗೋಯ್ತು ಗುರುಗಳೇ, ಕಣ್ಣೀರು. ಮೋಸ ಮಾಡ್ಬಿಟ್ಟು ಅಲ್ಲ, ನಿನಗೆ ಆ ತರದ್ದೇ ಬರ್ಬೇಕು. ಇಷ್ಟು ಚೆನ್ನಾಗಿರೋ ಹಣ್ಣು ದೇವ್ರ ಪ್ರಸಾದ ಅಂತ ತಗೊಬಂದ್ರು ಅದು ನಮಗ್ ತಿನ್ನೋಕೆ ಜೀರ್ಣಿಸ್ಕೊಳ್ಳೋಕೆ ಇರ್ಬೇಕು. ಇಷ್ಟು ಬೇರೆ ನಾವು ತಿಂದು ಊಟ ದಣಾಲ್ ಅಂತ ವಾಂತಿ ಆಗ್ಬಿಡುತ್ತೆ. ಒಳ್ಳೆ ಪರಮಾನ್ನ ಎಲ್ಲ ವಾಂತಿ ಮೂಗ್ನಲ್ಲಿ ಬಾಯಿನಲ್ಲಿ ಕಿತ್ಕೊ ಬಂದ್ಬಿಡ್ತು, ಇಲ್ಲ ಇನ್ನೊಂದ್ ಕಡೆ ಲೂಸ್ ಮೋಷನ್ ಆಗಿ ಕಿತ್ಕೊ ಬಂದ್ಬಿಡ್ತು. ಇಲ್ಲ, ನಮಗೆ ಇದನ್ನ ತಿಳ್ಕೊಳ್ಳಲ್ಲ. ಕೊಟ್ಟವ್ರನ್ನ ಬೈಯೋದು, ಇಟ್ಟವ್ರನ್ನ ಬೈಯೋದು, ಮಾಡಿದವ್ರನ್ನ ಬೈಯೋದು ಅಲ್ಲ. ಕೊಟ್ಟವ್ರದು ತಪ್ಪಲ್ಲ, ತಗೊಂಡವನದು ತಪ್ಪು. ನನಗ ಯೋಗ್ಯತೆ ಇತ್ತ. 2006ರಲ್ಲಿ ಹುಟ್ಟಿದವರಿಗೆ ಬಹುದೊಡ್ಡ ಯೋಗ್ಯತೆ, ಅದಕ್ಕೆ ನಿಮ್ ಕುಟುಂಬ ಶಾಪ. ತುಂಬಾ ದೊಡ್ಡ ಯೋಗ್ಯತೆ ನಿಮ್ಮದು, ನೆನಪಿಟ್ಟುಕೊಳ್ಳಿ. ಯು ಆರ್ ಎನ್ ಇಂಟ್ರಾವರ್ಟ್. ಒಳಗಡೆನೇ ಬೈತಿರ್ತೀವಿ, ನೋಡಕ್ಕೆ ತುಂಬಾ ಒಂದು ಗಾಂಭೀರ್ಯ ನೀವು. 100% ಹೇಳ್ತಾನೆ, 2006ರಲ್ಲಿ ಹುಟ್ಟಿದವರಿಗೆ 100 ಜನ ಇದ್ದೀರಿ ಅಂದ್ರೆ ಒಂದು 80 ಜನಕ್ಕೆ ಕಣ್ಣು ಕನ್ನಡಕನೂ ಬಂದ್ಬಿಡುತ್ತೆ, ಇಲ್ಲ ಮೈಗ್ರೇನ್ ತರನೋ, ತಲೆನೋವು ತರನೋ, ಹೊಟ್ಟೆ ನೋವು ತರನೋ, ಏನೂ ವೀಕು. ಒಂದು ತೀರಾ ಗುಂಡಿಗೆ ಆಗ್ಬಿಡ್ತೀರಿ, ತೀರಾ ಸಣ್ಣಗಾಗ್ಬಿಡ್ತೀರಿ. ಯಾಕೋ ಮನೇಲಿ ಇರೋಕ್ ಮನ್ಸಿರಲ್ಲ, ಹಾಸ್ಟೆಲ್ ಇದ್ಕೊಂಡು ಓದ್ಕೋಬೇಕು, ನನಗ್ ಬೇಡ ಅನ್ಸ್ಬಿಟ್ಟಿರುತ್ತೆ. ಅಮ್ಮನೂ ಬೇಡ, ಅಪ್ಪನೂ ಬೇಡ, ನೀವೇನೋ ಮಾಡ್ಕೊಳ್ಳಿ. ಕನ್ಫರ್ಮ್ ಹೇಳ್ತಾನೆ, 2006ನೇ ಇಸವಿಯಲ್ಲಿ ಹುಟ್ಟಿರುವ ಮಕ್ಕಳಿಗೆ ಅವರ ತಂದೆ ತಾಯಿಯ ಜೀವನದಲ್ಲಿ ಒಂದು ಒದ್ದಾಟವಿದೆ, ತೊಳಲಾಟವಿದೆ. ನೀವು ಕಂಪಿಸ್ತಲೇ ಇರ್ತೀರಿ. ಯಾಕೋ ಒಂಥರ ಸಂಕಟ, ಹೇಳ್ಕೊಳಕ್ ಆಗ್ತಿಲ್ಲ, ಹಿಡ್ಕೊಳಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಬೇಕು, ಹೌ ಮೈ ಡೆಸ್ಟಿನಿ ವಿಲ್ ಗೋ. ಈ ಒಂದು ತರ ಗಾಬರಿಯುತ ಪ್ರಸಂಗಗಳು ನಿಮ್ಮ ಆ ಹುಟ್ಟಿನಲ್ಲೇ ಅಡಗಿ ಬಿಟ್ಟಿದೆ. ಇನ್ನೂ ಒಂದ್ ಕೇಳಿ, ತಮಾಷೆ ಉತ್ತರ. 2006ನೇ ಇಸ್ವಿಲ್ ನೀವು ಹುಟ್ಟಿದಿರಲ್ವಾ, ಇಲ್ಲ ನಿಮ್ ಮಕ್ಕಳು ಹುಟ್ಟಿದಾರಲ್ವಾ, ಖಂಡಿತ ಇಬ್ರು ಆನ್ಸರ್ ಮಾಡ್ತೀರಾ. ನಿಮ್ ತಂದೆ ತಾಯಿನ ಕೇಳಿ, ನಿಮ್ ಮದುವೆ ನಡೆಯುವಾಗ ಏನಾದ್ರು ಕಿರಿಕಿರಿ ಆಗಿತ್ತ ಅಮ್ಮ ಅಪ್ಪ, ಹಾಗೇನಾದ್ರು ನಿಂತಿತ್ತ, ಇಲ್ಲ ಏನಾದ್ರು ನಡೆದಿತ್ತ, ಏನೋ ಒಂದು ಅವಘಡ ನಡೆದಿರ್ಬೇಕು. ಕನ್ಫರ್ಮ್ ಹೇಳ್ತಾನೆ, ಇಟ್ ಈಸ್ ದ್ಯಾಟ್. ಖಂಡಿತ ಅಲ್ಲೊಂದುಂಟು. 2006ನೇ ಇಸವಿಯಲ್ಲಿ ಹುಟ್ಟಿರುವಂತಹ ಮಕ್ಕಳ ತಂದೆ ತಾಯಿಯ ಮದುವೆಯಲ್ಲೇ ಒಂದು ಎಳೆದಾಟ. ಅಲ್ಲಿ ನಿಂತೋಗಿರ್ಬೇಕಿತ್ತು, ಏನೋ ಒಂದು ಒತ್ತಡದ ಮದುವೆ, ಎಳೆದಾಟದ ಮದುವೆ, ಕನ್ಫ್ಯೂಷನ್ ಮದುವೆ, ಇಲ್ಲ ಗಡಿಬಿಡಿಯ ಮದುವೆ, ಈ ತರದ್ದು ಒಂದು ಆಗಿರತಕ್ಕಂಥ ಭಾವ ನಡೆದಿರುತ್ತದೆ. ಕನ್ಫರ್ಮ್. ಹೌದು ಅಲ್ವೋ ಹೇಳಿ. ಒಂದ ನಿಮ್ ಮಕ್ಕಳು 2006ನೇ ಇಸವಿಯಲ್ಲಿ ಹುಟ್ಟಿದ್ರೆ ಹೇಳಿ, ಖಂಡಿತ ನಿಮ್ಮ ಆರೋಗ್ಯ, ನಿಮಗೆ BP-ಯೋ, ಶುಗರೋ, ನರ್ವಸ್ ಪ್ರಾಬ್ಲಮ್ಮೋ, ಯೂಟ್ರಸ್ ಪ್ರಾಬ್ಲಮ್ಮೋ, ಯೂರಿನರಿ ಇನ್ಫೆಕ್ಷನ್, ನಿಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟೋ, ಇಲ್ಲ 2006ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ತಂದೆಗೆ ವೃತ್ತಿಯಲ್ಲಿ ಪೆಟ್ಟೋ, ವ್ಯವಹಾರದಲ್ಲಿ ಪೆಟ್ಟೋ, ಹಣಕಾಸಿನಲ್ಲಿ ಪೆಟ್ಟೋ, ಮೂರ್ಖ ತಂದೆ, ಪೆದ್ದ ತಂದೆ, ದಡ್ಡ ತಂದೆ, ಕೇಳದ ತಂದೆ, ಮಾಡದ ತಂದೆ, ನೋಡದ ತಂದೆ, ಇವುಗಳ ಒಂದು ಭಾವ ಏನೋ ಒಂದು ತಕ್ಕ ಆಡ್ಸಿರುತ್ತೆ. ಹೌದೋ ಅಲ್ವೋ ಹೇಳಿ. ಖಂಡಿತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ. ಪರಿಹಾರಗಳಿದಾವೆ, ಹುಡುಕಬೇಕು ನಿಮ್ಮ ಜಾತಕ. ಯಾಕಂದ್ರೆ 2006 ಅಂತ ಹೇಳಿದ ತಕ್ಷಣ 365 ದಿನ ಇದೆ ಮಕ್ಕಳೇ. ಹೌದು, ಒಂದು ನಕ್ಷತ್ರ ಭಾವ, ಒಂದು ನಕ್ಷತ್ರದ ದಿನದ 24 ಗಂಟೆ ಇರುತ್ತೆ. 4 ಭಾಗಗಳಾಗಿ ಮಾಡ್ತೇವೆ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಸೊ ಒಂದು ಪಾದಕ್ಕೆ 6 ಗಂಟೆ ಇರುತ್ತೆ. ಮೊದಲನೇ ಪಾದ, ಲೆಟ್ ಅಸ್ ಸೇ ಅಶ್ವಿನಿ ಮೊದಲನೇ ಪಾದ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ನೀವು ಹುಟ್ಟಿದ್ದೀರಿ, ಆಗ ಅಶ್ವಿನಿ ಉದಯ ಆಗಿದೆ ಅಂದ್ರೆ 6 ಗಂಟೆಯಿಂದ ಕಡಿಮೆ ಅಂದರು 12 ಗಂಟೆವರೆಗೂ ಇರುತ್ತೆ.
4 ಪಾದಗಳು ನೆನ್ಪಿಟ್ಕೊಳ್ಳಿ. 6 ಗಂಟೆ ಮತ್ತೆ 12 ಗಂಟೆಯಿಂದ 6 ಗಂಟೆ ಮತ್ತೆ 6 ಗಂಟೆಯಿಂದ 12 ಗಂಟೆ. ಸಾರಿ, ಹಾಗಾದ್ರೆ ನಾನು 4 ಪಾದ ಅಲ್ವಾ, 6 hours into 4, ಆ 4 24 ಲೆಕ್ಕ ಹಾಕೊಳ್ಳಿ. ಎವ್ರಿ 4 hour ಇಟ್ ಚೇಂಜಸ್. 6 ಗಂಟೆಯಿಂದ 10 ಗಂಟೆವರೆಗೂ 1 ಪಾದ, 10 ಗಂಟೆಯಿಂದ 2 ಗಂಟೆವರೆಗೂ 1 ಪಾದ. ಇಲ್ಲ 6ರಿಂದ 6 ಗಂಟೆ, 12, 12ರಿಂದ 6. ಸಣ್ಣ ಲೆಕ್ಕ ನಂದೆಲ್ಲೋ ಮಿಸ್ ಆಗ್ತಿರತಕ್ಕಂಥದ್ದು. 365 ದಿನ ಲೆಕ್ಕ ಹಾಕೊಳ್ಳಿ. ಆಮೇಲೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಆಮೇಲೆ ನಿಮ್ ದಶಾ ಚೆಕ್ ಮಾಡ್ಬೇಕು, ಭುಕ್ತಿ ಚೆಕ್ ಮಾಡ್ಬೇಕು. ಆಮೇಲೆ ನವಗ್ರಹಗಳಿದ್ದಾರೆ. ಬರೀ ಶನಿ ಒಂದನ್ನೇ ನೋಡಲ್ಲ, ಗುರು ಒಂದನ್ನೇ ನೋಡಲ್ಲ, ನಾವು ರಾಹುಕೇತುಗಳನ್ನು ನೋಡ್ತೇವೆ. ಇನ್ನೊಂದು ವಿಚಿತ್ರ ಗೋತ್ರ, ಆಗಲೂ ಕೂಡ ರಾಹುಕೇತುಗಳು ಈ ಮೀನ ರಾಶಿ ಹಾಗೂ ಕನ್ಯಾ ರಾಶಿಯಲ್ಲಿತ್ತು. ಎಸ್, ಅಲ್ಲಿತ್ತು. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ 2006ರಲ್ಲಿ ಹುಟ್ಟಿರುವವರಿಗೆ ವಿದ್ಯೆ ಚೆನ್ನಾಗಿದೆ. ನಾನು 100 ಜಾತಕ ನೋಡಿದ್ದೇನೆ ಅಂದ್ರೆ ಮಿನಿಮಮ್, ಅದರಲ್ಲಿ 95% ಜನ ತುಂಬಾ ಚೆನ್ನಾಗಿ ವಿದ್ಯಾವಂತರು, ಚೆನ್ನಾಗಿದೆ, ಚುರುಕಿದ್ದಾರೆ, ಅವ್ರನ್ನ ಹಿಡ್ಕೊಂಡ್ರೆ ತುಂಬಾ ಅದ್ಭುತ ಪ್ರಗತಿ, ಮಹಾ ಪ್ರಗತಿ. ಹಿಡ್ಕೋಬೇಕು ನಾವು, ಧೈರ್ಯ ಹೇಳ್ಬೇಕು, ಸ್ಥೈರ್ಯಕ್ಕೆ ನಿಂತ್ಕೋಬೇಕು. ಒಂಚೂರು ಬಾವುಗಳು ಈ ತರ ಓಡ್ತಿರುತ್ತೆ ಅವರಿಗೆ. ತುಂಬಾ ಒಂಥರ ಅವ್ರ ಕಣ್ಣು ನೋಡ್ಬೇಕು, ಏನೋ ನಶೆಲಿದ್ದಾಗ ಇರ್ತಾರೆ. 2006ನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ತರಾ ನಶೆ, ತರಾ ಆಲೋಚನೆ, ಈ ಒಂದು ಭಾವಗಳುಂಟು. ಹಿಡ್ಕೋಬೇಕು ಮಕ್ಕಳೇ. ಅವರಿಗೆ ತಂದೆ ತಾಯಿಯ ಅವಶ್ಯಕತೆ ಇಲ್ಲ, ನೆನಪಿಟ್ಕೊಳ್ಳಿ. ಸ್ನೇಹಿತರಾಗಿ ನಿಂತ್ಕೊಳ್ಳಿ. ಸುಮ್ಮನೆ ನೀವು ನಿಮ್ ಪ್ರಾಬ್ಲಮ್ಸ್ ಹೇಳ್ಬೇಡಿ. 2006ನೇ ಇಸ್ವಿಯ ಮಕ್ಕಳನ್ನ ನಿಮ್ ಜೊತೆಲಿ ಇಟ್ಕೊಂಡು ಓದಿಸಬೇಡಿ. ಅವ್ರನ್ನ ತಗೊಂಡು ಒಂದು ಒಳ್ಳೆ ಬೋರ್ಡಿಂಗ್, ಸಾಂಸ್ಕೃತಿಕ, ವೈದಿಕ, ಅಲ್ಲೊಂದು ವೈಜ್ಞಾನಿಕ ಅಂತಹ ಒಂದು ವಿದ್ಯಾಭ್ಯಾಸದ ಅಟ್ಮಾಸ್ಫಿಯರ್, ಕುಟುಂಬದ ತರ ಒಂದು ಗುರು ಪರಂಪರೆ, ಗುರುಕುಲದ ಪರಂಪರೆ, ಎಲ್ಲರೂ ಒಂದೇ ಅನ್ನತಕ್ಕಂಥ ಪರಂಪರೆ, ಅವರಲ್ಲಿ ತೇಜಸ್ ತುಂಬಿಸ್ತಕ್ಕಂಥದ್ದು, ಸ್ಥೈರ್ಯ ಹೊರಗಡೆ ತೆಗೆಯತಕ್ಕಂಥದ್ದು, ಈ ಥರದ್ದನ್ನೇನಾದ್ರೂ ಯಾವ್ದಾದ್ರೂ ಒಂದು ವಿದ್ಯಾಪೀಠಕ್ಕೆ ಸೇರಿಸಿ ನಿಮ್ ಸಮಸ್ಯೆ ಏನೇ ಇದ್ರು ಅವ್ರ ಮುಂದ್ಗಡೆ ಮಾತಾಡಬೇಡಿ, ಅಳಬೇಡಿ, ಕೊರಗಬೇಡಿ, ಜಗಳ ಮಾಡಬೇಡಿ, ಕಣ್ಣೀರ್ ಹಾಕ್ಬೇಡಿ. ದಯಮಾಡಿ ಹೇಳ್ತಾನೆ, 2006ರ ಮಕ್ಕಳು ವಿಸ್ಫೋಟ ಆಗ್ಬಿಡ್ತಾರೆ. 100% ಹೇಳ್ತಾನೆ. ಅವ್ರಿಗೆ ಏನಾದ್ರು ನ್ಯೂರೋಲಾಜಿಕಲ್ ಬರೋದು ಪ್ರಾಬ್ಲಮ್ಸ್, ಡಿಪ್ರೆಷನ್ ಪ್ರಾಬ್ಲಮ್ ಬರೋದು, ಸೈಕಲಾಜಿಕಲ್ ಪ್ರಾಬ್ಲಮ್ ಬರೋದು, ಅಷ್ಟು ಚಿಕ್ಕ ವಯಸ್ಸಿಗೆ ವೈರಾಗ್ಯ ಬಂದ್ಬಿಟ್ಟಿರುತ್ತೆ ಆ ಮಕ್ಕಳಿಗೆ. ನಾನು ನೋಡಿದ್ದೇನೆ 2006 ಅಲ್ಲೊಂದು ಕದಲಿಕೆಯೇ. ಬರೆದಿಟ್ಕೊಳ್ಳಿ, 2006ನೇ ಇಸವಿಯ ಮಕ್ಕಳು ನಿಮ್ಮ ಮಗು ಆಗಿದ್ರೆ ನಿಮ್ ಜೊತೆಲಿ ಇರಲ್ಲ. 100ರಲ್ಲಿ 88 ಮಕ್ಕಳು ನಿಮ್ಮ ಜೊತೆ ಇರಲ್ಲ. ಓದಿಗೋಸ್ಕರನೋ ಗಮ್ಯಕ್ಕೋಸ್ಕರನೋ ದೂರದ ಓದು, ಅವ್ರ ಬಾಯಲ್ಲೇ ಬಂದ್ಬಿಡುತ್ತೆ, ನಾವು ದೂರ ಎತ್ಕೊಂಡು ಓದ್ಕೋತೇವೆ ಅಂತ ಹೇಳ್ತಾರೆ. ಫಸ್ಟ್ ಪ್ರಿಯಾರಿಟಿ. ಕಾರಣ ನಿಮ್ಮ ಮನೆ, ನೀವು, ನಿಮ್ಮ ಗಂಡ, ಇಲ್ಲ ನಿಮ್ಮ ಭಾವ. ತುಂಬಾ ಸೆನ್ಸಿಟಿವ್ ಮಕ್ಕಳು 2006ರ ಮಕ್ಕಳು, ನೆನ್ಪಿಟ್ಕೊಳ್ಳಿ. ಗಂಡು ಮಕ್ಕಳು ಹೆಣ್ಮಕ್ಳ ತರ ಆಡ್ತಾರೆ, ಹೆಣ್ಮಕ್ಳು ಗಂಡು ಮಕ್ಳ ತರ ಯೋಚನೆ ಮಾಡ್ತಾರೆ. ಗಂಡು ಮಕ್ಳು ಪುಕ್ಕಳರಾಗ್ಬಿಟ್ಟಿರ್ತಾರೆ 2006ರಲ್ಲಿ ಹುಟ್ಟಿರೋರು. ಪಾಪ ನಿರ್ಧಾರ ತಗೊಳ್ಳೋ ಪ್ರತಿಯೊಂದಕ್ಕೂ ಪುಷ್ ಮಾಡ್ಬೇಕು ನೀವು. ಏನೋ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ. 100% ಹೇಳ್ತಾನೆ, 100ರಲ್ಲಿ 80 ಮಕ್ಕಳು 2006ರಲ್ಲಿ ಹುಟ್ಟಿದವರು ಗಂಡು ಮಕ್ಕಳು ಹ್ಯಾಬಿಟ್ಸ್ಗೆ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ. ಮಿನಿಮಮ್ ಸ್ಮೋಕಿಂಗ್ ಆರ್ ಸಮಥಿಂಗ್ ಎಲ್ಸ್. ಕಾರಣ ಮನೆಯ ವಾತಾವರಣ ಅಲ್ಲಿದೆ ಸಮಸ್ಯೆ. ಅಟ್ಲೀಸ್ಟ್ ಆ ಮಕ್ಕಳು ಅತ್ತೆ ಹತ್ರ, ಮಾವನ ಹತ್ರ, ಸೋದರತ್ರೆ ಹತ್ರ, ಸೋದರ ಮಾವ ಹತ್ರ, ನಿಮ್ಮ ಅಕ್ಕನ ಬಳಿ, ನಿಮ್ ತಂಗಿ ಮಕ್ಕಳ ಹತ್ರ, ಅಜ್ಜ ಅಜ್ಜಿ ಹತ್ರ ಆದ್ರೂ ಬೆಳೆಸ್ತಕ್ಕಂಥದ್ದು ಮಾಡಿ. ಇದು ಪರಿಹಾರ. ಪ್ಲಸ್ ಜಾತಕ ಪರಾಮರ್ಶೆ ಮಾಡ್ಲಿಕ್ಕೆ ಒಮ್ಮೆ ನನಗೊಂದು ಅವಕಾಶ ಕೊಡಿ. ನಿಮ್ಮ ಜೀವನ ಅಂತೂ ಹಿಂಗಾಗಿದೆ, ನಿಜವೇ. ಖಂಡಿತ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ, ಹೌದು ಗುರುಗಳೇ. ನಮ್ಮ ಮಕ್ಕಳು ಕಣ್ಣೀರ್ ಹಾಕುತ್ತಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಮ್ಮ ಆದ ಮೇಲೆ, ಅಪ್ಪ ಆದ ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಗೆ ಅಧಿಕಾರ ಇಲ್ಲ. ನೀವು ಅಪ್ಪ ಆದ ಮೇಲೆ ನೆನ್ಪಿಟ್ಕೊಳ್ಳಿ, ಬಾಯಿ ಮುಚ್ಕೊಂಡಿರ್ಬೇಕು. ಯು ಡೋಂಟ್ ಹ್ಯಾವ್ ರೈಟ್ ಟು ಸ್ಪೀಕ್ ಎನಿಥಿಂಗ್. ಮಕ್ಕಳು ಮುಂದ್ಗಡೆ ನಿಮ್ಮ ಪರ್ಸನಲ್ ಯಾರು ಇಲ್ದಿದ್ದಾಗ ಮಾತಾಡಿ ಹೆಂಡತಿ ಹತ್ರ. ನೋಡು, ನನ್ಗೆ ಇದು ಇಷ್ಟ ಇರ್ಲಿಲ್ಲ, ಡನ್. ಸರಿ, ಇಷ್ಟನೇ ಇಲ್ಲ, ಬಾಯಿ ಮುಚ್ಕೊಂಡಿದ್ದು ಬಿಡಿ. ಮಕ್ಕಳಿಗೆ ಅಪ್ಪ ಆದ ಮೇಲೆ ನೀವು ಬಂದು ನಿಮ್ ಪರ್ಸನಲ್ಲು, ನಿಮ್ ಹೆಂಡತಿ ಇದೆಲ್ಲ ಮಾತಾಡೋ ಅಧಿಕಾರ ಅಪ್ಪನಿಗೂ ಇಲ್ಲ, ಅಮ್ಮನಿಗೂ ಇಲ್ಲ. ಅಮ್ಮ ಆದ ಮೇಲೆ ತ್ಯಾಗಮಯಿ, ಅಪ್ಪನೂ ಅಷ್ಟೇ ಆದರ್ಶಮಯಿ.
ನೀವು ಅಪ್ಪ ಆಗಿದ್ದೀರಿ ತಾನೆ, ಅಪ್ಪ ಆಗಿದ್ದೀರಿ ತಾನೆ, ನಿಮ್ಗೆ ಗೊತ್ತಾ ನನ್ನ ಮಗಳು ಅಂತೀರಲ್ವಾ, ನಾನು ಅಪ್ಪ ಅಂತೀರಲ್ವಾ, ಏನ್ ಮಾಡಿದಿರಿ? ಇಷ್ಟು ಮಾತ್ರ ತುಂಟತನ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ, ಕೋಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ, ನಿಮ್ ಪೆದುತನ ಆಯ್ತು, ಯಾವ್ದೋ ಒಂದು ಕೆಲಸ ತಿಂಗಳಿಗೊಂದು 10,000 ತಂದು ಕೊಡಪ್ಪ ಸಾಕು, ಪೋಷಿಸಿ. ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗಿ ಒಂದು ಊಟದ ಡೆಲಿವರಿ, ಗ್ರಾಸರಿ ಡೆಲಿವರಿ ಮಾಡಿದ್ರೆ, ಇನ್ನೊಂದು ಡೆಲಿವರಿ ಮಾಡಿದ ಅಂದ್ರೆ ದಿನಕ್ಕೆ 1,000 ರೂಪಾಯಿ ದುಡಿಯೋರು ಇದ್ದಾರೆ. ಬಾಯಿ ಮುಚ್ಕೊಂಡು ತಗೊಬಂದು ಮನೆಗೆ ಕೊಟ್ಬಿಡಿ. ಅಪ್ಪ ಆದ್ಮೇಲೆ ಮಾತಾಡೋ ಅಧಿಕಾರ ಇಲ್ಲ. ಆಸ್ತಿ ಮಾಡಿಲ್ಲ ಪರವಾಗಿಲ್ಲ, ಅಂತಸ್ ಮಾಡಿಲ್ಲ ಪರವಾಗಿಲ್ಲ, ನಿಮ್ದು ಯಾವ್ದೋ ಒಂದು ಅಭ್ಯಾಸ ಇದೆ ಪರವಾಗಿಲ್ಲ, ಅದನ್ನೆಲ್ಲ ಪಕ್ಕಕ್ಕಿಡಿ. ಅಪ್ಪ ಆದ ಮೇಲೆ ಪೋಷಿಸಬೇಕು, ರಕ್ಷಿಸಬೇಕು, ಅವನು ರಕ್ಷಕ. ಇನ್ನು ಆ ತೆವಲು, ಆ ಹುಚ್ಚು, ಆ ಕುಡಿತ, ಆ ಫ್ರೆಂಡ್ಸು, ಆ ಸುತ್ತಾಟ ಇದೆ. 2006 ಇಸವಿಯ ಮಕ್ಕಳ ತಂದೆ ತಾಯಿಯಲ್ಲಿ ಈ ತರದೊಂದು ಇರುತ್ತೆ. ಏನೋ ಒಂದು ನಿರ್ವಿಕಾರ ಭಾವ, ಏನೋ ಇಗ್ನೋರೆನ್ಸ್. ಬೇಡ, ಅಲ್ಲಿದೆ, ನೋಡಿದ್ದೇನೆ. ಒಂದು ಮೂರ್ಖ ತಂದೆ ಇಲ್ಲ, ಪೆದ್ದ ತಂದೆ ಇಲ್ಲ, ಮೂರ್ಖ ತಾಯಿ, ಪೆದ್ದ ತಾಯಿ, ಸೆನ್ಸಿಟಿವ್ ತಾಯಿ. ಖಂಡಿತ 2006 ಇಸವಿಯ ಮಕ್ಕಳು ಕೂಡ ಇದನ್ನೇನಾದ್ರೂ ನೋಡ್ತಿದ್ರೆ ಖಂಡಿತ ಹೇಳ್ತೀರಿ, ಗುರುಗಳೇ ಹೌದು, ನಮ್ಮ ತಂದೆ ತಾಯಿಯಲ್ಲಿ ಇದೇ ಸಮಸ್ಯೆ. ಇಲ್ಲ ನೀವಾದ್ರೂ ಹೇಳ್ತೀರಿ, ನಿಜ ಗುರುಗಳೇ ಇದೆ ಅಂತ. ಒಪ್ಪಿಕೊಳ್ಳಿ, ಅಲ್ಲಿದೆ, ಮಗು ಇದೆ ಹಳೆ ಅಂತ ಹೇಳಿದ ಮೇಲೆ ನನ್ನ ಗಂಡ, ನನ್ನ ಅತ್ತೆ, ಇನ್ನೂ ಆ ಕಡೆ ತಿರುಗಬೇಡಿ. ಮಕ್ಕಳ ಕಡೆ ಅಮ್ಮ ಆಗಿ ಜವಾಬ್ದಾರಿ ತೆಗೆದುಕೊಳ್ಳಿ. ಹೋಗಿ ಒಂದು ಕೆಲ್ಸಕ್ಕೆ ಹೋಗಿ, ಹೊರಗಡೆ. ಮನೆಯಲ್ಲೇ ಕುತ್ಕೊಂಡು ಗಂಡನ ಮೇಲೆ ದೂಷಿಸ್ತಾ, ಅತ್ತೆ ಮೇಲೆ ದೂಷಿಸ್ತಾ, ಇನ್ನೊಂದು ದೂಷಿಸ್ತಾ, ಕಾರಣಗಳನ್ನ ಹುಡುಕ್ತಾ ಆ ಮಕ್ಕಳು ಬಾಳನ್ನ ಹಾಳು ಮಾಡಬೇಡಿ. 2006 ಹುಟ್ಟಿರೋ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಇಟ್ಸ್ ಅನ್ ಆಟೋಬಾಮ್. ಅವ್ರನ್ನ ಹಿಡ್ಕೋಬಿಟ್ರೆ ಅವ್ರೊಂದು ವಿಜ್ಞಾನಿ, ಅವ್ರೊಂದು ಡಾಕ್ಟರ್. ನಾನು ನೋಡಿದ್ದೇನೆ 150 ಮಕ್ಕಳು 2006 ಇರೋರು ನೀಟು ಇಲ್ಲ ಸೀಟು ಒಂದು ಇಂಜಿನಿಯರ್ ಮಾಡ್ಬೇಕು, ರಿಪೇರ್ ಮಾಡ್ಬೇಕು, ಇಲ್ಲ ಬಾಡಿ ರಿಪೇರ್ ಮಾಡ್ಬೇಕು, ಅವರು ಇಲ್ಲ ಜಡ್ಜ್ ಆಗ್ಬೇಕು. ದೇ ಆರ್ ಅಲ್ಟಿಮೇಟ್ ಸೈಂಟಿಸ್ಟ್ ಆಗ್ಬೇಕು. ದಯಮಾಡಿ ಹೇಳ್ತಾನೆ, ನಿಮ್ದೆಲ್ಲ ಕಥೆ ಎಲ್ಲ ಹೇಳ್ಬೇಡಿ. ನೀವು ಬರ್ತಾರೆ 6,000 ಬಾಡಿಗೆ ಕಟ್ಟಕ್ಕಾಗಲ್ಲ ಗುರುಗಳೇ ಅಂತ. ಏನ್ ಮಾತಾಡ್ತೀಯ ತಾಯಿ ನೀನು, ಏನ್ ಮಾತಾಡ್ತೀಯ ನೀನು? 6,000 ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ. ಆ ಮನೆ ಸರಿ ಇಲ್ಲ, 6,000 ರೂಪಾಯಿ ಬಾಡಿಗೆ ಕಟ್ಟುವಂತಹ ಮನೆಯ ವಾತಾವರಣ ಸುತ್ತಮುತ್ತ ಹೆಂಗಿರುತ್ತೆ ಅಂತ ಪ್ರಜ್ಞೆ ಇದೆಯಾ? ಮಕ್ಕಳಲ್ಲಿ ಇನ್ನೇನ್ ಬರುತ್ತೆ, ಯಾವ ತರ ಬರುತ್ತೆ? 2006 ಹೀಗೆ ನೀವು 6,000 ಬದುಕು ಕಟ್ಟಿಟ್ಟು ಮನೆಯಲ್ಲಿ ಮಕ್ಕಳನ್ನ ಈ ತರದ್ ಮಾಡಿಟ್ಟಿರ್ತೀರಿ. ಕನ್ಫರ್ಮ್ ಹೇಳ್ತಾನೆ, ಇದಕ್ಕೆ ಪೂರ್ಣ ಲೋಪದೋಷ. 2006 ಹುಟ್ಟಿರುವ ಆ ಮಕ್ಕಳು ಈ ಕೆಸರಲ್ಲಿ ಹೊಟ್ಟುಬಿಟ್ಟಿರ್ತಾರೆ. ನಿಜವಾಗ್ಲೂ ಹಿಡ್ಕೊಂಡ್ರೆ ಅವರೊಂದು ದೊಡ್ಡ ಕಮಲ. ಗೊತ್ತಿಲ್ಲ ಯಾಕೆ ಹೀಗೆ ಅಂತ. ಜಾತಸ್ಯಂ ಧ್ರುವಂ ಮರಣಂ. ನಮ್ಮನ್ನ ಅಲ್ಲಿ ಕಳ್ಸ್ಬಿಟ್ಟಿದ್ದಾನೆ ಮಗು, ಅಲ್ಲೇನೋ ಹಾಕ್ಬಿಟ್ಟಿದ್ದಾನೆ. ಇದೇ ಹುಟ್ಟು, ಇದೇ ಸಾವು, ಇದೇ ಬದುಕು ಸರಿ ಆಗ್ಬಿಟ್ಟಿದೆ, ಅದ್ರಲ್ಲಿ ಎದ್ದು ನಿಲ್ಬೇಕು. ಅದಕ್ಕೆ ಈ ತರದ್ದು ಒಂದು ಸಣ್ಣದಾಗಿ ಹೇಳ್ತೀವಿ, ಸಂಕಟದಿಂದ ಹೇಳ್ತೀವಿ. ಹೌದು, ಎಷ್ಟೋ ಬಾರಿ ನೋಡಿ, ಕಲಿತಾ 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 ನನಗೂ ಕೂಡ ಏನ್ ಅನ್ಸುತ್ತೆ ಅಂದ್ರೆ, 10th ಮಕ್ಕಳಿಗೆಲ್ಲ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ನಾನು ಹೇಳ್ಕೊಡ್ಬೇಕಾಗಿರೋದು ನನ್ಗೆ 10th ಮಕ್ಕಳಿಗೆ ಹೇಳ್ಕೊಡೋ ವಿದ್ವತ್ ಬಂದಿದೆ ಅನ್ಸುತ್ತೆ, ಸತ್ಯ. ಅದಾದ್ಮೇಲೆ ಅನ್ಸುತ್ತೆ PUC, ಅದಾದ್ಮೇಲೆ ಅನ್ಸುತ್ತೆ ಡಿಗ್ರಿ, ಅದಾದ್ಮೇಲೆ ಅನ್ಸುತ್ತೆ ಮಾಸ್ಟರ್ ಡಿಗ್ರಿ ಜ್ಯೋತಿಷದ ವಿಚಾರದಲ್ಲಿ. ಬೇರೆ ವಿಚಾರದಲ್ಲೆಲ್ಲ ಅಯ್ಯೋ ನಾನೊಬ್ಬ ದಡ್ಡ ಶಿಖಾಮಣಿ. ಆಗ ಈ ತರದ್ ಬಂದಾಗ ಎಷ್ಟು ಸಂಕಟ ಆಗ್ಬಿಡುತ್ತೆ ಅಂದ್ರೆ, ಇಷ್ಟು ವರ್ಷದಿಂದ ಪ್ರವಚನಗಳನ್ನ ಕೊಡ್ತಿದ್ದೇನೆ, ಹೇಳ್ತಿದ್ದೇನೆ, ಈ ತರ ಗ್ರಹಗಳನ್ನ ತಗೊಬಂದು ನಮ್ಮನ್ನ ಪ್ರಚೋದನೆ ಮಾಡುತ್ತೆ, ಪ್ರಭಾವ ಬೀರುತ್ತೆ. ನಾವು ನಮ್ಮ ಕರ್ತವ್ಯ ಏನ್ ಮಾಡಬೇಕು, ನಾವು ನಮ್ಮ ಕರ್ತವ್ಯ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಪುರಾಣಗಳು, ಭಾಗವತ, ಮಹಾಭಾರತ ಇದೆಲ್ಲ ಹೇಳ್ಕೊಡುತ್ತೆ. ಹೌದು, ಒಂದು ಹೆಣ್ಮಗು ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ, ತಂದೆ ಹತ್ರ ತಾಯಿ ಹತ್ರ, ಅಮ್ಮ ಇವತ್ತೆಲ್ಲ ನಾಳೆ ಇನ್ನೊಬ್ರು ಮನೆಗೆ ಹೋಗ್ಬೇಕು, ನೀವು ಕನ್ಯಾ ಶುಲ್ಕ ಎಲ್ಲ ಕೊಡ್ಬೇಕು, ನಿಮ್ ಕೈಯಲ್ಲಿ ಆಗಲ್ಲಮ್ಮ. ಅಮ್ಮ ನನ್ ಮಾತು ಕೇಳಿ, ನೀವು ಬದುಕಿ ಬಾಳ್ಬೇಕಾದವರು. ಅಣ್ಣ ಇದ್ದಾನೆ, ಅಪ್ಪ ಇರಬೇಕು, ಅಪ್ಪನೇ ಮನೆಗೆ ಯಜಮಾನ. ಅಪ್ಪ ಇಲ್ಲಾಂದ್ರೆ ನಾವಿಲ್ಲಮ್ಮ. ಆ ಸಂಸ್ಕಾರ ಕಲ್ಸಿದ್ದಾನೆ, ನಿನ್ನಿಂದ ನಾನು ಕಲ್ತಿದ್ದೇನಮ್ಮ. ಈಗ ನಮ್ಮ ಹತ್ರ ದುಡ್ಡಿಲ್ಲ, ವ್ಯವಸ್ಥೆ ಇಲ್ಲ, ಇವತ್ತೆಲ್ಲ ನಾಳೆ ನೀವು ಮದುವೆ ಮಾಡ್ಬೇಕು. ಅವತ್ತಿಗೆ ಕನ್ಯಾಶುಲ್ಕ, ಮದುವೆ ಖರ್ಚು, ಇನ್ನೊಂದು ಸೂಕ್ತವಾದ ವರ ಹುಡುಕುವಷ್ಟು ದಣಿದ್ ಬಿಡ್ತೀರಿ. ಲೋಕಕ್ಕೆಲ್ಲ ನೀವು ಉತ್ತರ ಕೊಟ್ಟು ಹೈರಾಣ ಆಗ್ಬಿಡ್ತೀರಿ. ಅವಾಗ ಯಾವುದೋ ಒಂದು ಮದುವೆ ಮಾಡಿದ್ರೆ ಸಾಕು ಅಂತ ಮಾಡಿಬಿಟ್ಟು ಅದು ಇನ್ನಷ್ಟು ಬರಸಿಡ್ಲು ಬೀಸ್ಬಿಡುತ್ತಮ್ಮ. ಅದರ ಬದಲು ಆ ಬಕಾಸುರನ ಊಟಕ್ಕೆ ನನ್ನನ್ನು ಕಳಿಸ್ಕೊಡಿಮ್ಮ ಅಂತ ಹೇಳ್ತಾಳೆ ಆ ಬ್ರಾಹ್ಮಣ ಕುಟುಂಬದ, ಆಚಾರ್ಯ ಕುಟುಂಬದ ಹೆಣ್ಣು ಮಗಳು. ನೋಡಿ, ಇದನ್ನೇ ಮಹಾಭಾರತ ಹೇಳ್ಕೊಡೋದು. ಅಂದ್ರೆ ಆ ಸಂಸ್ಕಾರ ಮಗಳಲ್ಲಿ ಯಾವ ತರ ತುಂಬಿಸಿದೆ. ಆ ತಂದೆ ಹೇಳೋದು ಕೇಳ್ಬಿಟ್ಟೆ ಅಂದ್ರೆ ಎಲ್ಲ ರೋಮ ನಿಂತ್ಕೊಳ್ಳುತ್ತೆ. ಆ ತಾಯಿ ಹೇಳೋದು ಕೇಳ್ಬಿಟ್ರೆ ಇನ್ನು, ಮಗ ಹೇಳೋದು ಕೇಳಿದ್ರೆ ಇನ್ನು. ಓ, ಇದನ್ನೆಲ್ಲ ಕುಂತಿದೇವಿ ಕೇಳಿಸ್ಕೊಂಡು ಅವ್ರ ಮನೆಯಲ್ಲಿ ಬಾಡಿಗೆಗಿರ್ತಾರೆ, ಛತ್ರದ ಮನೆ ತರ.
ಕದ್ದು ಮುಚ್ಚಿ ಅಡಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಂತವರು ಭಿಕ್ಷಾಟನೆ ಮಾಡ್ಕೊಂಡು ಅವ್ರ ಮನೇಲಿ ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ. ನೆನಪಿಟ್ಕೊಳ್ಳಿ. ಅದು ಆ ಬಕಾಸುರನಿಗೆ ಊಟ ಕಳಿಸ್ಲಿಕ್ಕೆ ಆತ ಒಂದು ನಿಯಮ ಹಾಕಿರ್ತಾನೆ. ಆ ಊರಿಂದ ನನಗೆ ಎಲ್ಲಾರ ಮೇಲೆ ದಾಳಿ ಮಾಡಿ ಇದು ಮಾಡ್ತಿರ್ತಾನೆ. ಅವನ ಹತ್ರ ಕೇಳ್ಕೊಂಡಿರ್ತಾರೆ, ನೋಡಪ್ಪ ನಿಂಗೇನ್ ಬೇಕೋ ಊಟ, ನಿಂಗೇನೋ ಒಂದು ನನಗೆ ಮನುಷ್ಯರ ಒಂದು ಊಟ ಬೇಕು ಡೈಲಿ, ಒಂದ್ ಬಂಡಿ ಊಟ. ಸೊ ಯಾರಾದ್ರೂ ಸರಿ ನೀವು ಮಾತಾಡ್ಕೊಂಡು ಕಳ್ಸಿ ಅಂತ. ಸೊ ಆ ಊರವರೆಲ್ಲ ಮಾತಾಡ್ಕೊಂಡು ಪ್ರತಿದಿನ ಎಲ್ಲ ವಾರಕ್ಕೊಮ್ಮೆಯೋ ಏನೋ ಬಂಡಿ ತುಂಬಾ ಊಟ ಒಬ್ಬ ವ್ಯಕ್ತಿಯನ್ನು ಕಳಿಸ್ಬೇಕು. ಆ ವರಸೆಯಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅದು ಆ ವರಸೆ ಕುಂತಿದೇವಿ ಯಾರ ಮನೆಯಲ್ಲಿ ಇರ್ತಾಳೋ ಆಶ್ರಯದಲ್ಲಿ ಆ ಮನೆಯಲ್ಲಿ ನಡೆಯತಕ್ಕಂಥ ಘಟನೆ. ಆ ಹೆಣ್ಣು ಮಗು ಹೇಳುದು, ಅಮ್ಮ ಕನ್ಯಾಶುಲ್ಕ ನೋಡಿ, ಆ ಕಾಲಕ್ಕೆ ಅದು ಈ ಕಾಲಕ್ಕೂ ಅಪ್ಲೈ ಆಗುತ್ತೆ. ಅಪ್ಪ ಆತರ ಪಡಬೇಡ, ನಂಗೆ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಇದೆ ಅಂತ ಸಾಲ ಮಾಡಿ ನೀನ್ ಸಾಲಕ್ಕೆ ಬೀಳ್ತೀಯ. ಸರಿ, ಸಾಲ ಮಾಡಿ ಮದುವೆ ಅಂತೂ ಮಾಡ್ಲೇಬೇಕು, ಕನ್ಯಾಶುಲ್ಕ ಕಟ್ಲೇಬೇಕು ಅಂದ್ರೆ ವರದಕ್ಷಿಣೆ ಅದು ಇದು ಅಂತ. ಒಡವೆ ಕೊಡು, ಪಾತ್ರೆ ಕೊಡು, ಕೆಲವು ಮದುವೆಗಳಲ್ಲಿ ನೋಡ್ಬೇಕು ಹಾಸಿಗೆ ಸಮೇತ ಕೊಡ್ಬೇಕು, ಚಪ್ಪಲಿ ಸಮೇತ ಕೊಡ್ಬೇಕು. ಒಂದ ಎರಡ ಇವು ರಾಮಚಂದ್ರ. ಇನ್ನೂ ಇದೆ ಆ ಪೀಡೆ, ಇನ್ನೂ ಆ ಪಿಡುಗು ಇನ್ನೂ ಇದೆ. ಆ ಕಾಲದಿಂದ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಕಡೆಗೆ ನಿನ್ ಕೈಯಲ್ಲಾಗದೆ ಯಾವುದೋ ನಿರ್ಗತಿಕ, ಏನಕ್ಕೂ ಪ್ರಯೋಜನ ಇಲ್ಲದ ವ್ಯಕ್ತಿ ಜೊತೆ ಮದುವೆ ಮಾಡಿದ್ರೆ ಅದು ಇದ್ದಿದ್ದು ನರಕ. ಈ ನರಕಕ್ಕಿಂತ ಅದು ನರಕ. ಯಾಕಂದ್ರೆ ನಿನಗೆ ಈ ಲೋಕದ ಮಾತುಗಳು ಕೇಳಿತ್ತಲ್ಲ, ನಿಮ್ ಕೈಯಲ್ಲಿ ಆಗೋಲ್ಲ. ಎಂತ ಅಪ್ಪ ಅಂತಾರೆ, ನನ್ನ ಕೈಯಲ್ಲಿ ಅದನ್ನ ಕೇಳಿಸ್ಕೊಂಡಿರಕ್ಕಾಗಲ್ಲಪ್ಪ. ನಿನ್ನ ಯಾರಾದ್ರೂ ಅಂದ್ಬಿಟ್ರೆ ಆ ಮಾತು ನನ್ನ ಕೈಯಲ್ಲಿ ಆಗಲ್ಲಪ್ಪ. ಅಮ್ಮ ನಿನ್ನ ಹೊಟ್ಟೆಲ್ ಹುಟ್ಟಿದ್ದು ನನ್ನ ಪುಣ್ಯ, ಇಂಥ ಸಂಸ್ಕಾರ, ಇಂಥ ವಿದ್ವತ್ತು, ಇಂಥ ಜ್ಞಾನ, ಇಂಥ ಪೂಜೆ, ಇಂಥ ವಿನಯ, ಇಂಥ ನೈವೇದ್ಯ ಇದೆಲ್ಲ ಕಲಿಸ್ಕೊಟ್ಟಿದೆ. ಆದ್ರೆ ಇದೆಲ್ಲ ಪ್ರಯೋಜನಕ್ಕಿಲ್ಲದೆ ಆಗ್ಬಿಡುತ್ತೆ. ನಾನು ಒಳ್ಳೆ ಮನೆಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ನಿಮ್ ಕೈಲಿ ವ್ಯವಸ್ಥೆ ಇಲ್ಲ. ಅದರಿಂದ ಏನ್ ಮಾಡ್ತೀವಿ, ಯಾರೋ ದಡ್ಡನೋ ಏನೋ ಎಡವಟ್ಟಿರೋನೋ, ವಕ್ರತೆ ಇರೋನೋ, ವಕ್ರ ಬುದ್ಧಿ ಇರೋನೋ ಅಂತವನಿಗೆ ಮದುವೆ ಮಾಡ್ಬೇಕು. ಏನು ದಿಕ್ಕು ದಿವಾಳಿ ಇಲ್ಲ, ಏನೋ ಹೊತ್ನಲ್ಲಿ ಮದುವೆ ಅಷ್ಟೇ. ನಮಗಾಯ್ತು ಅಂತ ಕನ್ಯಾದಾನ ತೀರ್ಸ್ಕೊಬಿಟ್ರಿ ಅಂತ. ಆ ತರ ನೀವು ಮಾಡಲ್ಲ, ನನಗೆ ಗೊತ್ತಿದೆ. ಆದ್ರೆ ನಿಮ್ಮನ್ನ ಈ ಲೋಕ ಬಿಡಲ್ಲ, ನಿಮ್ಮನ್ನ ಈ ಪ್ರಪಂಚ ಬಿಡಲ್ಲ. ಮಗಳಿಗೆ ಮದುವೆ ಮಾಡಿಲ್ಲ ಜೀವ ತಿನ್ಬಿಡ್ತಾರೆ. ಅದ್ರಲ್ಲೇ ಹೈರಾಣ ಆಗ್ಬಿಡ್ತೀರಾ. ಅವಾಗ ಏನ್ ಮಾಡ್ತೀರಾ, ನಿನ್ ಕಳ್ತನ ಕೇಳಿಬೇಕು, ಮೋಸ ಕೇಳಿಬೇಕು ನನ್ನಿಂದ. ಅದನ್ನ ದಂಡನೆಗೆ ಯಾರೋ ಬಂದ್ರು, ಟ್ಯಾಕ್ಸು ಇನ್ನೊಂದು ಬಂದ್ರು, ನಿಮ್ಮಪ್ಪ ಕದಿದಾನೆ, ಸುಳ್ಳು ಹೇಳಿದಾನೆ, ನಮ್ಮ ಮಗಳ ಮದುವೆ ಮಾಡ್ಬೇಕಲ್ಲಪ್ಪ, ಎಲ್ಲರೂ ತರ ಸರೀಕೃತ ತರ ಮಾಡ್ಬೇಕು, ಸರೀಕೃತೆ ತರಬೇಕು, ಕೆಳಗಡೆ ಇರೋದು ತರಕ್ಕಾಗಲ್ಲ, ಎಲ್ಲ ಆಡ್ಕೋತಾರೆ ಅನ್ನೋ ಕಾರಣಕ್ಕೆ ನೀನ್ ತಪ್ಪೆಜ್ಜೆ ಇಡ್ಬೇಕು. ಆ ತಪ್ಪಾದನ್ನ ತಿಂತ ನಾನು ತಪ್ಪಾದ ವ್ಯಕ್ತಿಯನ್ನು ಮದುವೆ ಆಗ್ಬೇಕು. ಜೀವನ ಪರ್ಯಂತ ತಪ್ಪುಗಳೇ ನಡೆಯುತ್ತೆ ಅಪ್ಪ. ಅದರ ಬದಲು ಒಂದೇ ಒಂದು ಬಾರಿ ಯೋಚನೆ ಮಾಡಿ ನನ್ನ ಮಾತು ಕೇಳಿ ನಾನು ಕಳಿಸ್ಕೊಟ್ಬಿಡಿ. ಬಕಾಸುರನ ಊಟಕ್ಕೆ ಅಟ್ಲೀಸ್ಟ್ ಒಂದು ಕುಟುಂಬವನ್ನ ರಕ್ಷಿಸಿದಾಗ ಆಗುತ್ತೆ ಅಂತ ಆ ತಾಯಿ ಜೀವ 5,000 ವರ್ಷಗಳಿಂದಗಡೆ ಅದ್ಭುತವಾಗಿ ಹೇಳ್ತಾನೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಇದು ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಕಲಿಸ್ಬೇಕಾಗಿರ್ತಕ್ಕ ಒಂದು ತಂದೆ, ಒಂದು ತಾಯಿ, ಒಂದು ಅಣ್ಣ ತಂಗಿ ಮಕ್ಕಳು ಅನ್ನತಕ್ಕಂಥದ್ದು. ಇದನ್ನ ನಾವು ಪುರಾಣ ಪ್ರಕಾರ ಈ ತರ ಇದೆ, ಈ ತರದ್ದಾಗ್ತಿದೆ, ನಮ್ಮ ಜವಾಬ್ದಾರಿಗಳು. ದಯಮಾಡಿ 2006ಕ್ಕೆ ಯೋಚನೆ ಮಾಡಿ, ನಾನು ಹೇಳಿದ ಅಷ್ಟು ನಡೆದಿದೆಯಾ ಇಲ್ವಾ ಖಂಡಿತ ಕಮೆಂಟ್ ಕೊಡ್ತೀರಿ. ನಿಮ್ಮ ಗಂಡು ಮಕ್ಕಳೆಲ್ಲ ಬದಲಾವಣೆ ಬಂದಿದೆಯಾ ಇಲ್ವಾ? ಅವರ ಆಲೋಚನೆಗಳು, ಚಿಂತನೆಗಳು, ಹ್ಯಾಬಿಟ್ಸ್ ಗಾಬರಿ ಬೀಳ್ತಿರೋದು ಬಂದಿದೆಯಾ ಇಲ್ವಾ? ನಿಮ್ಮ ಮಗಳಿಗೆ PCOD ಪ್ರಾಬ್ಲಮ್ ಆಗಿದೆಯಾ ಇಲ್ವಾ? ಹೆಲ್ತ್ ಇಶ್ಯೂಸ್ ಆಗಿದೆಯಾ ಇಲ್ವಾ? ಕನ್ನಡಿ ಬಂದಿದೆಯಾ ಇಲ್ವಾ? ಲೆಟ್ ಮೀ ನೋ ದಟ್. ಹೌದು, ಪರಿಹಾರ ನಾ ಹೇಳಿರೋದ್ರಲ್ಲಿ ಒಂಚೂರು ಮಾಡ್ಕೊಳ್ಳಿ. ಅವರನ್ನ ಓದಿಗೆ, ಅವರ ಗುರಿಯ ಕಡೆಗೆ ತೋರಿಸ್ತಕ್ಕಂಥದ್ದು ಮಾರ್ಗದರ್ಶನ ಬೇಕೇ ಬೇಕು. ನೇರವಾಗಿ ಆ ಪೂರ್ಣ ಜಾತಕ, ಯಾಕಂದ್ರೆ ದಶ ಭುಕ್ತಿ ಯೋಗ ಕರ್ಣ ನಕ್ಷತ್ರ ಇದೆಲ್ಲ ನೋಡ್ಬೇಕಲ್ವಾ, ಗ್ರಹಭೇದ ಎಲ್ಲ ನೋಡ್ಬೇಕಲ್ಲ ಮಕ್ಕಳೇ. ಅಂತಲ್ಲದಾದಾಗ ಒಂದು ಪ್ರಯತ್ನ ಮಾಡಿ ನೋಡೋಣಂತೆ. ನೋಡ್ತಿದ್ದೇನಲ್ವಾ ಜಾತಕಗಳು, ಸಂಕಟ ಆಗುತ್ತೆ. ಆ ಸಂಕಟ ತಡಿಲಾರ್ದೆ ಇದನ್ನ ಹೇಳ್ತಿರೋದು. ಪೂರ್ತಿ ವರ್ಷಕ್ಕೆ ಇದು ಅಪ್ಲೈ ಆಗ್ಬೇಕಂತಲ್ಲ, ಬಟ್ ಕನ್ಫರ್ಮ್ ಹೇಳ್ತಾನೆ 70 to 80% ಇದು ಅಪ್ಲೈ ಆಗಿರುತ್ತೆ ನೋಡಿ. ತುಂಬಾ ಜನ ಇದು ಆಗಿದೆ ಅನ್ನತಕ್ಕಂಥದ್ದು ನೀವು ಹೇಳ್ತೀರಿ. ಕನ್ಫರ್ಮ್. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಷಾಢ ನಕ್ಷತ್ರ, ಧ್ರುವಯೋಗ, ವಣಿಜಕರಣ. ಏನ್ ಮಾಡೋದು ಮಕ್ಕಳೇ? ನಮ್ಮ ಕರ್ಮಕ್ಕೆ ಇಂಥದ್ದೇ ಮನೆ, ಇಂಥದ್ದೇ ಅಮ್ಮ, ಇಂಥದ್ದೇ ಅಪ್ಪ ನಮ್ಮನ್ನು ಬಿಡೋಲ್ಲ ಮಕ್ಕಳೇ. ನನ್ನ ಮೊದಲ ಗುರುಗಳು ನನ್ನ ಕೈ ಹಿಡ್ಕೊಂಡಿದ್ದಿದ್ರೆ ಇವತ್ತು ನಾನೇನಾದ್ರೂ ಒಂದು ದೊಡ್ಡ ವಕೀಲನಾಗ್ತಿದ್ದರೋ ಏನೋ ನನಗೆ ಗೊತ್ತಿಲ್ಲ. ತುಂಬಾ ದೊಡ್ಡ ಗುರುಗಳ ಮನೆ ಅದು, ವಕೀಲರು ಕೂಡ ಅವರು, ದೊಡ್ಡ ವಕೀಲರು. ಇಲ್ಲೂ ಆ ಗಮ್ಯ ಅಲ್ಲಿ ಹೋಗ್ಲಿಲ್ಲ. ಅವ್ರ ಜೊತೆಲಿ ಇನ್ನೊಬ್ಬ ಅಸಿಸ್ಟೆಂಟ್ ಇದ್ರು. ಹಿ ಇಸ್ 7 ಗೋಲ್ಡ್ ಮೆಡಲಿಸ್ಟ್, 7 ಗೋಲ್ಡ್ ಮೆಡಲ್. ಅಪ್ಪ, ರಾಮಚಂದ್ರ ಅಂತ ಅಪರಿಮಿತ ಜ್ಞಾನವಂತರು. ಅವರೊಂದು ಧೂಳಿಗೆ ನಾನಿಲ್ಲ. ನಾನೊಂದು ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸ್ಪರ್ಟ್ ಆಗ್ತಿದ್ನೋ ಏನೋ ಅವ್ರ ಹತ್ರ ಇದ್ದಿದ್ರೆ. ಗಮ್ಯ ಅಲ್ಲಿ ಬಿಡ್ಲಿಲ್ಲ ಮಕ್ಕಳೇ. ನಾವು ಅನ್ಕೋತೇವೆ ಮುಗಿದು ಹೋಯ್ತು. ಅದಕ್ಕೆ ಹೇಳ್ತಿರ್ತಾನೆ ಜಾತಸ್ಯಂ ಧ್ರುವಂ ಮರಣ. ಆಗಿದೆ, ಇನ್ನಾಗ್ಬೇಕಾಗಿರೋದು ನೋಡಿ. ಏನ್ ಮಾಡ್ಬೇಕು ಅಂತ ಕೇಳಿ, ಇನ್ನೇನ್ ನಿರ್ಧಾರ ತಗೋಬೇಕು ಅಂತ ಕೇಳಿ, ಅಲ್ಲೇ ಹೋಗಾಡ್ಕೊಂಡು ಅಂತ ಕೂತ್ಕೋಬೇಡಿ. ಅದಕ್ಕೆ ನೋಡೋದು ಈ ಒಂದು ರಹಸ್ಯ ಭೇದನೆ ಹಿಂಗಿದೆ. ಈ ವರ್ಷ, ಈ ತಿಂಗಳು, ಈ ಮಾಸ, ಈ ಡೇಟ್ಸು, ಈ ನಂಬರ್ಸು, ಈ ವೈಬ್ರೇಷನ್ಸು ಅನ್ನತಕ್ಕಂಥದ್ದು ಇದು ಇದೆ. ಎಸ್, ಅದಕ್ಕೋಸ್ಕರ ಈ ಒಂದು ಪ್ರಯತ್ನ. ನನಗ್ ಬಿಡಿ, ನನಗೇನಾಗ್ಬೇಕು? ಯಾರದೋ ಬದುಕು ಬಂಗಾರ ಆದ್ರೆ ನನಗೇನ್ ಬರ್ಬೇಕು? ಯಾರದೋ ಬದುಕು ಹಾಳಾದ್ರೆ ನಾನ್ ಚೆನ್ನಾಗಿದ್ದೀನಾ? ಇಲ್ಲ ಮಗು. ಒಂದು ಆಚಾರ್ಯನಾದಾಗ ಆಚಾರ ಧರ್ಮಪಾಲಕ, ಅವನಿಗೆ ಲೋಕ ಸಮಸ್ತ ಸುಖಿನೋ ಭವಂತು, ಇಡೀ ಲೋಕವೆಲ್ಲ ನೀವು ಆನಂದವಾಗಿದ್ರೆ ನಾವು ಆನಂದ. ಈ ಪರಮ ಸತ್ಯವಾಗಿ ಹೇಳ್ತಾನೆ. ನೀವೇನಾದ್ರೂ ಒಂದು ಬಾರಿ ಜಾತಕ ತೋರಿಸಿ ಇನ್ನೊಮ್ಮೆ ಬಂದ್ರೆ ಕೇಳಿ. ತುಂಬಾ ಜನ ಬಂದಿರ್ತಾರೆ, ಕೇಳಿರ್ತೇನೆ, ಬುದ್ಧಿ ಇಲ್ವಾ ನಿಮಗೆ? ಯಾಕೆ ಬಂದ್ರಿ? ದುಡ್ಡು ಪೋಲ್ ಮಾಡ್ತಿದ್ದೀರಾ? ತಲೆ ಕೆಟ್ಟಿದೀಯಾ ನಿಮಗೆ? ದುಡ್ಡು ಜಾಸ್ತಿ ಆಗಿದೆ ಇದಕ್ಕೆ, ನಿನಗೆ ಕೂಡ ಒಂದು ತಾಯಿ ಜೀವಕ್ಕೆ. ಏನ್ ಮಾಡ್ತಿದ್ದೆ ನೀನು? 2-3 ಜಾತಕ ಹಾಕಿಸ್ಕೊಂಡಿದ್ರು, ದುಡ್ಡು ಜಾಸ್ತಿ ಇದೆಯಾ ನಿಮಗೆ? ಬೇರೆ ಕೆಲಸ ಇಲ್ವಾ ಅಂತ ರಾಜಸಿಂಹಾಸನ ಏನಿದ್ದಿ ನೀನು ಅಂತ ಬೈದಿದ್ದಾನೆ. ದುಡ್ಡಲ್ಲ ಮಕ್ಕಳೇ, ಸಂತೃಪ್ತಿ. ಎಷ್ಟು ಬೇಕೋ ಎಷ್ಟು ಕೊಟ್ಟಿದ್ದೀನಿ ಸಾಕು. ಮಿತಿ ಮೀರಿದ ದುಡ್ಡು, ಮಿತಿ ಮೀರಿದ ಅಧಿಕಾರ, ಮಿತಿ ಮೀರಿದ ಆಸೆ ಹಾಳು ಮಾಡಿಸುತ್ತೆ. ಬೈತಿರ್ತಾನೆ, ನಾನು ಭಯ ಪಡ್ತೇನೆ. ಯಾರಾಮ ಆ ಮಕ್ಕಳು ಮೊನ್ನೆ ಪಾನಿಪುರಿ ಅಂಗಡಿಯವ್ರು ಬಂದಾಗ ಎಷ್ಟು ಗಾಬರಿಯೋ ನಾನು. ಯಾಕೆ, ಏನಾಯ್ತು? ಇಲ್ಲ ಗುರುಗಳೇ, ಚೆನ್ನಾಗಿದ್ದೀವಿ ಗುರುಗಳೇ. ಇನ್ನೊಬ್ರು ಕನಕಪುರದಿಂದ ಬಂದಾಗ ಚೆನ್ನಾಗಿದ್ದೀವಿ ಗುರುಗಳೇ. US ಇಂದ ಬಂದಿರೋರು, ಚಿತ್ತೂರಿಂದ ಬಂದಿರೋರು, ಚೆನ್ನಾಗಿದ್ದೀವಿ ಗುರುಗಳೇ. ಬೇರೆ ಏನೋ ಕೇಳೋಕ್ ಬಂದಿದ್ದು ಗುರುಗಳೇ. ಹಾಗಾದ್ರೆ ಸರಿ, ಸರಿಯಾಗುಂಟು. ಅದೊಂದು ಆತ್ಮತೃಪ್ತಿ ಮಕ್ಕಳೇ. ತಗೊಂಡಿದ್ದಾನೆ ಸಾಕು, ಇದಕ್ಕೆ ನೀಡಿದ್ದು. ಎಲ್ರು ಇನ್ನೊಂದೇನೋ ಬಂದ್ಬಿಡಿ, ಇನ್ನೊಂದೇನೋ ಹೇಳ್ಬಿಡ್ತಾನೆ ಬಂದ್ಬಿಡಿ. ನಾ ಹೇಳ್ತಾನೆ ಗೊತ್ತಾ, ಬರೋವಾಗ ಇನ್ನೊಮ್ಮೆ ಒಂದು ಹಣ್ಣು ತಾಂಬೂಲವೋ ತರ್ತಿರಿ, ಸಿಹಿಯೋ ಹೋಗಿ ಅಂತ. ಮೊನ್ನೆ ಕೂಡ ಒಂದು ಆಚಾರ್ಯ ಕುಟುಂಬ ಎದ್ದು ನಿಂತ್ಕೊಂಡು ಅವ್ರ ಪಾದಕ್ಕೆ ನಾನು ನಮಸ್ತೆ ಮಾಡಿದ್ದುಂಟು. ಇವ್ ನನ್ನ ಅಣ್ಣಯ್ಯ ಅತಿಗೆ ಕೊಡಿ ಅಂತ ಉಡಿ ತುಂಬಿಸೋಗ್ತಾರೆ. ನಾನು ತಟಸ್ಥ ಆಗ್ಬಿಟ್ಟೆ. ಇನ್ನ ಇದಕ್ ಮೀರಿದ ಆನಂದ ಇಲ್ಲ, ಇದಕ್ ಮೀರಿದ ಅಧಿಕಾರ ಬೇಕಿಲ್ಲ, ಇದಕ್ ಮೀರಿದ ಹೆಸರು ಬೇಕಿಲ್ಲ. ಯಾಕೆ ಗೊತ್ತಾ? ಆ ಪ್ರೀತಿ ಸ್ವಂತ ಅಣ್ಣ ಕೂಡ ಕೊಟ್ಟಿರಲ್ಲ, ಸ್ವಂತ ಅಕ್ಕ ತಂಗಿರು ಕೊಟ್ಟಿರಲ್ಲ, ಈ ಕಾರ್ಯಕ್ರಮ ಕೊಟ್ಟಿದೆ. ಅಷ್ಟೇ ಹೇಳ್ತಾನೆ, ಅವರ ಕಾಲಿಗೆ ಮುಟ್ಟಿ, ಅಮ್ಮ ನನಗಮ್ಮ ಎಲ್ಲೂ ಇಲ್ಲ. ಇದ್ದಾರೆ ಅಕ್ಕ ತಂಗಿರು, ದೊಡ್ಡ ಅಕ್ಕ ತಂಗಿರು, ಅವ್ರಿಗೆ ಗೊತ್ತಿಲ್ಲ ನೋಡಿ, ಈ ಗಂಧ ಇದೆ, ಅವ್ರಿಗೆ ಏನು ಗೊತ್ತಿಲ್ಲ. ಆದ್ರೆ ನೋಡಿ, ಇಲ್ಲ ನೀವು ತಗೊಂಡೋಗಿ, ನೀವ್ ಯಾಕೆ ನಮ್ಮ ಅತ್ತಿಗೆ ಫೋಟೋ ಹಾಕಲ್ಲ, ನಿಮ್ ಕುಟುಂಬದವ್ರ ಫೋಟೋ ಹಾಕಲ್ಲಂತೆ. ಇಲ್ಲ, ಅದು ನಿಯಮವಿಲ್ಲ. ತುಂಬಾ ತಿಳಿದವರು ತಮ್ಮ ಕುಟುಂಬವನ್ನು ತೋರಿಸೋ ಹಾಗೇ ಇಲ್ಲ. ಎಲೆಮರೆಯ ಕಾಯಿ ಹಾಗೆ ಇರ್ಬೇಕು. ಅದು ಗೊತ್ತಿಲ್ಲ ನಿಗೂಢ. ದೇವರ ರಹಸ್ಯ, ಗುರು ರಹಸ್ಯ, ನದಿ ರಹಸ್ಯ ಅಂತಾರಲ್ವ, ಕೆಲವೊಂದಿದೆ. ಅವ್ರಿಗಾದ್ರೂ ಪ್ರೈವಸಿ ಇರ್ಲಿ, ನನಗಾದ್ರೂ ಇಲ್ಲ. ಅವ್ರ ನೆಮ್ಮದಿಯಾಗಿ ಎಲ್ಲ ಒಂದ್ ಬಜ್ಜಿನೋ, ಬೋಂಡನೋ, ಒಂದ್ ಪಕೋಡೆನೋ, ಎಲ್ಲ ಒಂದು ಹೂವೋ, ಒಂದ್ ಹಣ್ಣೋ, ಒಂದ್ ಜ್ಯೂಸೋ ಅಚ್ಚುಕಟ್ಟಾಗಿ ಹೋಗಿ.
ನಮ್ ಗುರುಗಳ ಪತ್ನಿಯವರು ಇಲ್ಲಿ ಬಂದು ಮುಗೀತು. ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರೆ ನೀವು ನಂಬಲ್ಲ, ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತಗೊಳಲ್ಲ. ನಾನು ಗಾಬರಿ ಪಡ್ತೇನೆ, ಗೊತ್ತಿಲ್ಲ ಈ ತರ ಆಗುತ್ತೆ. ಅವ್ರಿಗೆ ಎಷ್ಟು ಆಸೆಯೋ ಪಾಪ. ಅದಕ್ಕೆ ಹೇಳ್ತಿದ್ದೇನೆ, ತಾಯಿ ಜೀವ ಉಡಿ ತುಂಬಿಸಿ ಬಳೆ ಕೊಟ್ಟಿ, ನಾನು ಲಡ್ಡು ಕೊಟ್ಟಿದ್ದೇನೆ ಗುರುಗಳೇ, ನಾನು ಈ ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದೀನಿ ಗುರುಗಳೇ, ಇದು ಕೊಡಿ ಗುರುಗಳೇ, ನೀವು ತಿನ್ಬೇಕು ಗುರುಗಳೇ ಅಂತ. ಅಮ್ಮನೇ ಇನ್ನೆಲ್ಲಿಗೆ ಬೇಕು ಮಕ್ಳೇ, ಇದೇ ಆತ್ಮತೃಪ್ತಿ. ಅದಕ್ಕೋಸ್ಕರ ಹೇಳ್ತೇನೆ, ನನಗೇನೂ ಇಲ್ಲ, ನಿಮ್ ಇಷ್ಟ, ನಿಮ್ ಜೀವನ. ಇನ್ನು ಉತ್ತರಾಷಾಢ ನಕ್ಷತ್ರ, ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಅಷ್ಟಮದಲ್ಲಿರೋದ್ರಿಂದ ಚೆನ್ನಾಗಿದೆ. ಅಡ್ಡದಾರಿ, ಅಡ್ಡ ಕೆಲಸ, ಅಡ್ಡ ಸಂಪಾದನೆ, ಕೆಲವ್ರಿಗೆ ಅದೇ ಬಂದ್ಬಿಟ್ಟಿರುತ್ತೆ. ಸೊ ಆ ತರದ್ದು ಮಾಡ್ಕೊಂಡವ್ರಿಗೆ ಮತ್ತೆ ಇನ್ನೊಂದಷ್ಟು ರೈಡ್ಗಳು, ಇನ್ನೊಂದು ಆಗುತ್ತೆ, ಪೆನಾಲ್ಟಿ ಕಟ್ಟಿ ಅಷ್ಟೇ. ಅಮ್ಮನ ಹಾಲೇ ಜೀರ್ಣಿಸ್ಕೊಳಕ್ ಆಗ್ಲಿಲ್ವಂತೆ. ಇನ್ನು ಬೇರೆ ಕದ್ದದ್ದು ಇನ್ನೊಂದು, ಎಷ್ಟು ದಿನ ಇಲ್ಲೇ ಕಕ್ಕಬೇಕು. ಇವತ್ತಿಗೂ ನಮ್ ಗುರುಗಳಿಗೆ ಮೋಸ ಮಾಡಿದ್ದು ಒಂದು ಕುಟುಂಬ, ನೀವು ನಂಬೋಲ್ಲ. ಅದೆಷ್ಟು ಕೇಸುಗಳಿದೆಯೋ ಎಲ್ಲ ಇದೆ. ಇವತ್ತಿಗೂ ಈ ತರ ಚಾಚಿಯೇ ತಿನ್ಬೇಕು, ಸುಳ್ಳು ಹೇಳ್ಕೊಂಡೇ ತಿನ್ಬೇಕು. ಅದೆಷ್ಟೋ ಎಕರೆ ಜಮೀನಿದೆ, ಅನುಭವಿಸೋದ್ ಬಿಟ್ಟಿಲ್ಲ. ಯಾಕೆ ಗೊತ್ತಾ? ನಾಡಿ ನರ ಪ್ರತಿಯೊಂದು ತಿನ್ನೋ ಅನ್ನವೂ ಸುಳ್ಳೆ. ಅವರು ಕ್ಷಣ ಕ್ಷಣಕ್ಕೂ ಸುಳ್ಳು, ಸತ್ಯವಾಗಿ ಬದುಕಿದ್ದೇ ಇಲ್ಲ. ಆ ಸುಳ್ಳಿಗೆ ಏನಾಗ್ಬಿಟ್ಟಿದೆ ಗೊತ್ತಾ? ಒಂದೂ ದಕ್ಕದಾಗೆ ಒಂದ್ ಕೇಸ್ ಗೆದ್ದಿದ್ದಾರೆ, ಇನ್ನೊಬ್ರು ಕೇಸ್ ಹಾಕಿದ್ದಾರೆ ಅದ್ರ ಮೇಲೆ. ನನ್ ಗುರುಗಳಿಗೆ ಹೇಳಿದೆ, ನೋಡಿ ಗುರುಗಳೇ, 40 ಎಕರೆ ಅಂತಾರಲ್ಲ ಅವರು, ತಿನ್ನಕ್ ಬಿಟ್ಟಿದ್ಯಾ, ಅವರಲ್ಲಿಲ್ಲ ಸತ್ಯ, ಬಿಡೋಲ್ಲ. ನೆನ್ಪಿಟ್ಕೊಳ್ಳಿ, ಬಿಡೋಲ್ಲ. ನಾವಂತೇವೆ ಅನ್ಯಾಯವಾಗಿ ಯಾರನ್ನ ಕೇಳಿವಿ, ಯಾರಿಗ್ ಮೋಸ ಮಾಡಿ ಕಬ್ಜಾ ಮಾಡಿದ್ರು, ನೆಮ್ಮದಿಯಾಗಿ ತಿನ್ನೋಕ್ ಬರುತ್ತಾ, ಬಿಡುತ್ತಾ, ಆ ಟೈಮ್ಗೆ ರೈಡು, ಆ ಟೈಮ್ಗೆ ಕಾಲು, ಸಾರಿ ಈ ತರ ಕೇಸ್ ಬಿದ್ದಿದೆ ಅಂತ. ನ್ಯಾಯವಂತರಿಗೆ, ಧರ್ಮವಂತರಿಗೆ ವನವಾಸ ಇರುತ್ತೆ. ಅದಕ್ಕೆ ನನ್ನ ರಾಮನಿಗೆ ಪಟ್ಟಾಭಿಷೇಕ ಆಗಿದ್ದು ನನ್ನ ರಾಮರಿಗೇನೆ. 500 ನದಿಗಳಿಗೂ ಮೀರಿ ಸಪ್ತ ಸಮುದ್ರಗಳ ಆ ಒಂದು ಜಲಧಾರೆಯಿಂದ ಅಭಿಷೇಕ ಇಡೀ ಜಗತ್ತಿನಲ್ಲಿಯೇ ನನ್ನ ರಾಮಚಂದ್ರ ಪ್ರಭುವಿಗೆ. ಸೊ ವನವಾಸ ಇದೆ, ಯೋಚನೆ ಮಾಡಬೇಡಿ, ಗೆಲುವು ಅಲ್ಲಿದೆ, ಖಂಡಿತ ಹೇಳ್ತಾನೆ, ಯೋಚನೆ ಮಾಡಬೇಡಿ. ವೃಷಭ ರಾಶಿ. ಚಂದ್ರ ಸೂರ್ಯನ ಸಾರ, ಸೂರ್ಯ 7ನೇ ಮನೆ, ಎಲ್ಲೋ ಟಿಕಿ ಇದೆ. ಕೊಡೋದು ತಗೊಳ್ಳೋದು, ವ್ಯವಹಾರ, ತಂದೆ ತಾಯಿ, ಕುಟುಂಬ, ಮಾತು ಕತೆ, ಸಂಗಾತಿ, ನೋಡ್ಕೊಂಡ್ ಮಕ್ಳು, ಬೆಂಕಿ, ಅಸುರಗ್ರಹ. ಸೂರ್ಯ ಏನಾದರೂ ರಾಜನ ಹತ್ರ ತುಂಬಾ ಹುಷಾರಾಗಿರ್ಬೇಕು. ನೀವ್ ಅನ್ಕೋತೀರಿ ರಾಜ ಬಂದು ನಾವು ಬಟ್ಟಂಗಿಗಳ ತರ ಇರ್ತೀವಿ ಅಂದ್ರೆ, ತುಂಬಾ ಬಟ್ಟಂಗಿತನ ಅವನು ಇಟ್ಕೊಳ್ಳಲ್ಲ. ತುಂಬಾ ಬುದ್ಧಿವಂತರು, ಇಟ್ಕೋತಾನೆ, ಎಷ್ಟ್ ಕೇಳ್ಬೇಕೋ ಅಷ್ಟ್ ತಗೋತಾನೆ. ಅವ್ನ್ ಮಾಡೋದೇ ರಾಜನೇ. ಅಸುರಗ್ರಹ, ಅಸುರವಾಗಿ ಹೇಳೋದು. ಬೆಂಕಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದೆ ಗುರುಜಿ, ಏನು ದೀಪ ಎಷ್ಟು ಮುದ್ದಾಗಿ ಉರಿತಿದೆ ಅಂತ. ದೀಪ ತಗೊಂಡು ಇಲ್ಲಿ ಇಟ್ಕೊಳ್ಳಿ, ಸುಟಿ ಅಲ್ಲ, ಮೀಸೆ, ಗಡ್ಡ, ಉಬ್ಬು ಗಿಬ್ಬು ಮೂತಿಗೆಲ್ಲ ಇಟ್ಬಿಡುತ್ತೆ. ಇದು ಇರೋದು ವೃಷಭ ರಾಶಿ, ಜಾಗ್ರತೆ. ಮಿಥುನಂ, ಚಂದ್ರ ಅಷ್ಟಮ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ 6ನೇ ಮನೆಯಲ್ಲಿ ಇದ್ದಾನೆ. ನೋಡ್ಕೊಂಡು ನಿಮ್ಮ ಗೌರವಕ್ಕೆ, ನಿಮ್ಮ ಹೆಸರಿಗೆ ಕಳಂಕವನ್ನು ಬರಬಹುದು. ಜಾಗೃತ. ನೋಡಿ, ತುಂಬಾ ಜನ ಹೇಳ್ತಿರ್ತಾರೆ, ನಿಜವೇ, ಮೋಸ ಮಾಡಿದವರೆಲ್ಲ ಬದುಕ್ತಿದ್ದಾರೆ. ಇಲ್ಲ, ಅವರು ಬದುಕಲ್ಲ. ಮೋಸ ಮಾಡಿದವ್ರು ಚೆನ್ನಾಗಿದ್ದಾರೆ, ಖಂಡಿತ ಇರಲ್ಲ. ನೀವ್ ಅಂದ್ಕೊಂಡಿರೋದು ಅಷ್ಟೇ. ಬಣ್ಣದ ಮಾಯಾ ಗೆಜ್ಜೆ. ನಾನು ತುಂಬಾ ದೊಡ್ಡವ್ರು ನೋಡಿದ್ದೇನೆ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ. ತುಂಬಾ ದೊಡ್ಡವ್ರ ಜಾತಕ ತೋರ್ಸ್ಕೊಟ್ಟಿದೆ ಈ ವಾಗ್ದೇವಿ. ನುಚ್ಚ100. ಅಯ್ಯೋಯ್ಯೋ, ನಾವು ತುಂಬಾ ಅಚ್ಚುಕಟ್ಟಾಗಿ ಒಂದೇ ಚಾಪೆ ಮೇಲೆ ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲ ಒಂದೇ ಇದ್ರ ಮೇಲೆ ಎಷ್ಟು ಚೆನ್ನಾಗಿ ಒಂದೇ ರಗ್ ಹೇಳ್ಕೊಂಡು ಆ ಅಪ್ಪಚ್ಚು ತರ ಮಲಗಿದ್ದಾವೆ. ಅಯ್ಯೋ, ಅಲ್ಲ ಕಿತ್ತಾಡ್ತವೆ, ಟಟ್ ಅಂತ ಒಂದಾಗ್ತವೆ. ಅಲ್ಲಿ ಅಮ್ಮ ಬೈತಿರುತ್ತೆ, ಇಲ್ಲಪ್ಪ ಸಮಾಧಾನ, ಇಲ್ಲಪ್ಪ ಏನೋ ಅಂತಿರುತ್ತೆ, ಇಲ್ಲಕ್ಕ ಸಮಾಧಾನ. ನಿಜವಾಗ್ಲೂ ಹೇಳ್ತಾನೆ, ಅಲ್ಲಿ ದುಡ್ಡಿನ ಮೋಹ, ಅಧಿಕಾರದ ಮೋಹ, ಇನ್ನೊಂದು ಮೋಹ ಇಲ್ಲವೇ ಇಲ್ಲ. ಇವರುಗಳ ಮನೇಲಿ ನೋಡಿ, ದೊಡ್ಡ ಮನೆ, ದೊಡ್ಡ ರೂಮ್ಗಳ ಜೊತೆಲಿ ಇರೋದೇ ಇಲ್ಲ. ಅಣ್ಣನ ಮಗನ ಮದುವೆಗೆ ತಮ್ಮ ಹೋಗಲ್ಲ ಅಂತಾನೆ, ಇವ್ರ ಮನೆ ಬಂಗಾರ. ಆಡ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯಾದಿಗಳು. ಬಗ್ ನೋಡಿ, ತುಂಬಾ ದೊಡ್ಡವ್ರ ಮದುವೆಗಳು ಇತ್ತೀಚೆಗೆ ನೋಡಿ ನಡೆದಿರುತ್ತಲ್ವಾ, ಬಂದಿದಾರ ನೋಡಿ. ಇದೆಲ್ಲ ಇರುತ್ತೆ. ಅದರಿಂದ ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ.
ಜಾಗ್ರತೆ, ನಿಮ್ ಗೌರವ ಕಾಪಾಡ್ಕೊಳ್ಳೋಂತ ಕೆಲಸ ಮುಂದುವರಿಸಿ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು 7ನೇ ಮನೆ ಒಳ್ಳೇದೆ, ಆದ್ರೆ ಸೂರ್ಯನ ಭಾವ ಸಂಗಾತಿ, ಕೊಡೋದು ತಗೊಳ್ಳೋದು ವ್ಯವಹಾರಗಳಲ್ಲಿ ನೋಡಿ ಮಾಡಿ ಅಲ್ಲೆಲ್ಲೋ ಮೀರಿದಂತ ಬಲ, ಮೀರಿದಂತ ಸ್ಥಾನ, ಮೀರಿದಂತ ತಾಕತ್ತು ಬಳಸ್ಲಿಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಬಳಸ್ತಕ್ಕಂಥದ್ದು ಮಾಡಿ. ಇನ್ನು ಸಿಂಹರಾಶಿ, ಚಂದ್ರ 6ನೇ ಮನೆಯಲ್ಲಿದ್ದು ಸೂರ್ಯ 4ನೇ ಮನೆ, ಅಧಿಕಾರಂ ಗೌರವಂ, ಬಟ್ ವಿಪರೀತ ಅಧಿಕಾರ ಮದವೇರಿಸುತ್ತೆ. ದುರ್ಯೋಧನನ ಹಾಗೆ, ಕೀಚಕನಿಗೆ ಯಾಕಷ್ಟು ಬಲ ಅಂದ್ರೆ ಅವನು 100 ಜನ ಸೋದರರಿದ್ರು, ಒಬ್ಬೊಬ್ಬನು ಅದೇ ತರಾನೇ, ಅಣ್ಣನ ಮಾತು ಮೀರೋಲ್ಲ. ಕೀಚಕ ವಧೆ ಆಗುವಾಗ ನೀವು ನಂಬೋಲ್ಲ, ಅದೊಂದು ದೊಡ್ಡ ಕತೆ ಮುಂದೊಂದು ದಿನ ಹೇಳ್ತಾನೆ. ಅದೊಂದು ಅದ್ಭುತ ದೃಶ್ಯ ಕಾವ್ಯ. ನನ್ ಗುರುಗಳು ಹೇಳ್ಬೇಕಾದ್ರೆ ಹಾಗೆ ಕೇಳ್ತಾ ನಾನು, ಹೆಂಗ್ ಹೊಡೆದಿರ್ಬೋದು ಭೀಮ, ಇವನ್ ಹೆಂಗ್ ಹೊಡೆಸ್ಕೊಂಡಿರ್ಬೇಕು ಅಂತ. ಸುತ್ತಮುತ್ತ ಜನಗಳು ಕೀಚಕನಿಗೆ ಕಾವಲು, ಅವರುಗಳ ನಡುವೆ ಸದ್ದು ಬರ್ದಿದ್ದಾಗ ಹೊಡೆದು ಅವನನ್ನ ಸಾಯಿಸಿರ್ತಾನೆ ಭೀಮ. ವಿಪರೀತ ಬಲ ಬಂದ್ರೆ ಹೆಂಗೆ ಆಗೋದು, ಜಾಗ್ರತೆ. ನನಗೆ ಗೊತ್ತು ನಾನು ಮಾಡಿದ್ದೇ ಸರಿ, ಮುಗ್ಗರಿಸ್ಬಿಡ್ತೀರಿ, ಹುಷಾರು. ಬಲ ಕೊಟ್ಟಿರೋದು ಕರೆಕ್ಟ್ ಆಗಿರೋದಕ್ಕೆ, ಮಿಲಿಟರಿ, ಪೊಲೀಸು, ಡಿಫೆನ್ಸ್, ಲಾಯರ್. ಯಾಕಂದ್ರೆ ಸೂರ್ಯ ಕುಜ ಪ್ರಬಲವಾಗಿದ್ದಾನಲ್ವಾ, ಆ ತರದ ವ್ಯಕ್ತಿಗಳಿಗೆ ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸ, ದೊಡ್ಡ ಟೆನ್ಷನ್, ದೊಡ್ಡ ಗೌರವ ಕೂಡ. ಕನ್ಯಾ ರಾಶಿ, ಚಂದ್ರ ಸೂರ್ಯನ ಸಾರ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೋತೀರಿ, ಅದೊಂದು ಚೂರು ನೋಡ್ಕೊಂಡು. ತೀರಾ ದಂಡಿಸ್ಲಿಕ್ಕೆ ಹೋಗ್ಬೇಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ಅಪ್ಪ ಆದ್ಮೇಲೆ ಬಾಯಿ ಮುಚ್ಕೋಬೇಕು. ಕೊಡಿಸ್ಲಿಕ್ಕಾಗ್ಲಿಲ್ವಾ, ಸಾರಿ ಕೇಳಿ. ಅಪ್ಪ ಆದ್ಮೇಲೆ ಸಾರಿ ಹೇಳ್ಬೇಕು. ನೀವು ಅಪ್ಪ ಯಾಕಾದ್ರಿ ಮತ್ತೆ? ನಮ್ ಗುರುಗಳು ಹಂಗೆ ಹೇಳ್ತಾ ಇದ್ದಿದ್ದು. ಯಾರೋ ಬಂದು ಮಾತಾಡೋರು, ಹಾಗೆ ಹೀಗೆ ನನ್ ಮಗ ಹಾಗೆ, ನೀನೇನ್ ಮಾಡಿದ್ಯಾ ನಿನ್ ಮಗನ್ಗೆ ಅಂತ ಕೇಳೋರು. ಏನೋ ಮಾಡಿದ್ಯಾ, ಏನ್ ಆಸ್ತಿ ಮಾಡಿದ್ಯಾ, ಒಂದ್ 10,000 ರೂಪಾಯಿ ತಿಂಗಳು ಎತ್ತಿಟ್ಟಿದ್ಯಾ ನಿನ್ ಮಗನ ಹೆಸರಲ್ಲಿ, ಅವನಿಗೆ ಅಂತ ಒಂದು ಅಟ್ಲೀಸ್ಟ್ ಒಂದ್ ಚೂರು, ನಾಳೆ ಹೆಚ್ಚು ಕಡಿಮೆ ಆಗಿ ನೀನು ಹೋಗ್ಬಿಟ್ಟೆ, ಅವನಿಗೆ ಕಾಪಾಡೋಕೆ ಏನಾದ್ರೂ ಒಂದ್ ಸಣ್ಣ ಮನೆ, ಸಣ್ಣ ವ್ಯವಸ್ಥೆ ಏನಾದ್ರೂ ಮಾಡಿಟ್ಟಿದೀಯಾ, ಕಾಪಾಡಕ್ ಇಟ್ಟಿದೀಯಾ? ನೀನ್ ಮತ್ತೆ ಹೆಂಗ್ ಅಪ್ಪ ಅದೇ ಕೆಟ್ಟ ಭಾಷೆ ಬೈದ್ಬಿಡೋರು. ನನ್ಗೆ ಮಲಗೋಕ್ ಹೆಣ್ ಬೇಕು, ಏನೋ ಒಂದ್ ಕಾರ್ಯ ಮಾಡಿ ಒಂದ್ ಮಗು ಇದ್ ಮಾಡ್ಕೋಬೇಕು. ಹೌದು ಮಕ್ಳೇ, ಅಪ್ಪ ಅಂದ್ರೆ ಆಕಾಶದೆತ್ತರ, ಆಕಾಶದಗಲ. ಅಮ್ಮ ಅಂದ್ರೆ ಭೂಮಿ ಅಗಲ. ಕೆಲವೊಂದ್ ಸಮಯ ನಾವು ತಂದೆ ಅನ್ನೋ ಗರ್ವದಿಂದ ನಡ್ಕೋತೀವಿ. ನಾವೇನು ಮಾಡೇ ಇರಲ್ಲ ಅವ್ರಿಗೆ. ಏನ್ ಮಾಡಿದೆ, ಯಜಮಾನನಾಗಿ ಏನು ಮಾಡೇ ಇರಲ್ಲ. ಹೌದು, ಏನ್ ಮಾಡಿದೀವಿ ಎಕ್ಸ್ಟ್ರಾ, ಏನ್ ಮಾಡಿದೀವಿ, ಏನ್ ಕೊಟ್ಟಿದ್ದಾವೆ ಯೋಚನೆ ಮಾಡಿ ನೋಡಿ. ಬರೀ ಮಕ್ಕಳಲ್ಲಿ ಮಾತ್ರ ನಂಬರ್ ಕೊಡು, ಅದು ಕೊಡು. ನಾವೇ 10th ಪಾಸ್ ಆಗಿಲ್ಲ, ಮಕ್ಕಳನ್ನ ರ್ಯಾಂಕು ಅನ್ನೋದು. ಹೌದು, ನಾವ್ ಎಂತ ಗೋಲ್ಡ್ ರ್ಯಾಂಕ್ ಕೊಡ್ತಿರ್ತೀವಿ. ಇದೆಲ್ಲ ನಡೆಯುತ್ತೆ. ಇವತ್ತು ಕನ್ಯಾ ರಾಶಿ ಆ ತರದ ಒಂದು ಒತ್ತಡ ಮಕ್ಕಳ ಮೇಲೆ ಹಾಕ್ಬಿಡ್ತೀವಿ, ಎಚ್ಚರಿಕೆ. ಇನ್ನು ತುಲಾ ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ನಿಮ್ಮ ವಾಕ್ಸ್ಥಾನ ನೋಡ್ಕೊಂಡು ಮಾತಾಡ್ತಾ ನಿಮ್ಮವ್ರ ಹತ್ರನೋ ಆತ್ಮೀಯರ ಹತ್ರನೋ ಯಜಮಾನನ ಹತ್ರನೇ ವಾದ ಮಾಡಕ್ ಹೋಗೋದು. ಈ ಯಜಮಾನನೇ, ಡೋಂಟ್ ಆರ್ಗ್ಯೂ. ಬಾಸ್ ಈಸ್ ಆಲ್ವೇಸ್ ರೈಟ್, ಬಾಸ್ ಇಸ್ ಆಲ್ವೇಸ್ ರೈಟ್, ಅಪ್ಪ ಆಲ್ವೇಸ್ ರೈಟ್, ಅಮ್ಮ ಆಲ್ವೇಸ್ ರೈಟ್. ಯಾಕಂದ್ರೆ ಅವ್ರ ಡಿಎನ್ಎ ನಾವು. ಹೌದು, ಕಡಿಮೆ ಅಂದ್ರೆ 22,000 ಮಿಲಿಯನ್ DNA ತಗೊಂಡು ಹುಡ್ತೇವೆ. ಅವ್ರ ಗುಣಗಳು ನಮ್ಮಲ್ಲಿದೆ. ಅವ್ರಿಗೆ ಗೊತ್ತು ನನ್ ಮಗನ್ಗೆ ಯಾವಾಗ ಏನ್ ತಿಂದ್ರೆ ಹೆಚ್ಚು, ಏನ್ ತಿಂದ್ರೆ ಕಡಿಮೆ, ಇದೆಲ್ಲ ಗೊತ್ತು. ಯಜಮಾನನಿಗೂ ಗೊತ್ತು ನಮ್ ಯೋಗ್ಯತೆ, ನನ್ ಕೆಲ್ಸ ಎಷ್ಟು, ನಾನು ಏನ್ ಮಾಡಬಲ್ಲೆ ಅನ್ನೋದು ಗೊತ್ತು. ಅದಕ್ಕೆ ಅವಾಗವಾಗ ಏನಂದ್ರೆ ಅನ್ನೋದೆಲ್ಲ ಇಲ್ಲ ನಮ್ಗೆ. ದೇವ್ರಿಗೂ ಗೊತ್ತು ನಮ್ ಯೋಗ್ಯತೆ, ಅಷ್ಟೇ ಕೊಡೋದು. ದೇವ್ರನ್ನೊಬ್ಬ ಬೈಯೋ ಅಧಿಕಾರ ಇಲ್ಲ. ಇವತ್ತು ಬಾಯಿ ಮುಚ್ಕೊಂಡು ಪಾಲಕ್ ಬಂದದ್ ಪಂಚಾಮೃತ ಅಂತ ಮಾಡ್ಕೊಂಡು ಹೋಗಿ, ಇಲ್ಲ ಬಡವನ ಕೋಪ ದವಡೆಗ ಮೂಲ, ಜಾಗೃತ. ವೃಶ್ಚಿಕ ರಾಶಿ, ವಿಜಯೋತ್ಸವಂ, ಯಾವುದೋ ಒಂದು ಉದ್ಯೋಗ, ಅಧಿಕಾರ, ಕೆಲಸ, ಕಾರ್ಯ, ಹಣಕಾಸು, ಈ ತರದ ವಿಚಾರದಲ್ಲಿ ಒಂದು ಸಣ್ಣದಾದಂತ ಬದಲಾವಣೆ ನಡೆಯತಕ್ಕಂಥದ್ದಾಗುತ್ತದೆ. ಚೆನ್ನಾಗಿದೆ, ತೊಂದರೆಗಳಿಲ್ಲ, ಮಾಡ್ಕೊಂಡು ಹೋಗಿ. ಒಂದು ಅಲ್ಪ ಲಾಭ ಏನು, ಧನ ಲಾಭ ಒಂದು ಬರುತ್ತೆ. ಭೂಮಿ ವಿಚಾರನೋ, ಮೆಷಿನರಿ ವಿಚಾರನೋ, ಫ್ಯಾಕ್ಟರಿ ವಿಚಾರನೋ, ವೇರ್ ಹೌಸ್ ವಿಚಾರನೋ, ಈ ತರದ್ರಲ್ಲಿ ಒಂದು ದೊಡ್ಡ ಯಶಸ್ಸನ್ನ ಇವತ್ತು ನೋಡ್ತಕ್ಕಂಥ ಒಂದು ದಿನ. ಇನ್ನು ಧನುಸು ರಾಶಿ,
ಚಂದ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು ಸೂರ್ಯ 12ನೇ ಮನೆ, ಮುಂದೆನೂ ಬಾಣ ಹಿಂದೆನೂ ಬಾಣ, ಅಷ್ಟಮಾಧಿಪತಿ ವಾಕ್ಸ್ಥಾನ ಬೆಂಕಿಯೇ. ಯಾರ ಹತ್ರನೋ ಬೈಗಳನೋ, ನೀವು ಜಗಳನೋ, ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದು, ಅಂಡು ಸುಟ್ಟಬೇಕು, ಯಾವ್ದೋ ಟ್ಯಾಕ್ಸು, ಇನ್ನೊಂದು ತಂದು ತಟ್ಟೆನಲ್ಲಿ ಇಡ್ತಾರೆ. ಇವರು ರಾಜ ಬಿಡಲ್ಲ. ಪದ್ಮ ಪುರಾಣದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಒಬ್ಬ ಮನುಷ್ಯ ದುಡ್ಡು ದುಡಿದರೆ 5ನೇ ಅತಿ ದೊಡ್ಡ ಆಪತ್ತು ಯಾರು ಗೊತ್ತಾ? ರಾಜನೇ. ನಮ್ಮ ದುಡ್ಡು ಕಿತ್ಕೊಳ್ಳೋವರೆಗೂ ಬಿಡಲ್ಲ, ಟ್ಯಾಕ್ಸ್ ರೂಪದಲ್ಲೋ ಯಾವುದೋ ರೂಪದಲ್ಲಿ ಅವನು ಕಿತ್ಕೊಳ್ಳೋದು. ಅವನು ನಿಮ್ ದುಡ್ಡೆಲ್ಲ ತಗೊಬಂದ್ ನನ್ನ ಹತ್ರ ಇಡಿ, ನಾನ್ ನಿಮ್ಗೆ ಡಬಲ್ ಮಾಡ್ಕೊಡ್ತೇನೆ, ಇಂಟ್ರೆಸ್ಟ್ ಇಷ್ಟು ಕೊಡ್ತೇನೆ, ರಿಸರ್ವ್ ಬ್ಯಾಂಕ್ ಅಲ್ಲಿ ಇಟ್ಸ್ಕೊಡಿ, ಈ ವಿಕಾಸ್ ಪತ್ರದಲ್ಲಿ ಇಡಿ, ಆ ವಿಕಾಸ್ ಪತ್ರದಲ್ಲಿ ಇಡಿ, ಈ ಮ್ಯೂಚುವಲ್ ಬಾಂಡ್ಸ್ ಅಲ್ಲಿ ಇಡಿ, ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇಡಿ, ಗೋಲ್ಡ್ ಬಾಂಡ್ ಅಲ್ಲಿ ಇಡಿ. ಲಾಸ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ. ನಿನ್ನ ಹತ್ರ ಇಷ್ಟು ದುಡ್ಡು ಹೆಂಗ್ ಬಂತು ಕಟ್ಟು, ನಿನ್ನ ಹೆಂಡತಿ ಏನಕ್ಕೆ ಇಷ್ಟು ಒಡವೆ ಹಾಕೊಂಡಿದ್ರ, ಅದು ಎಲ್ಲಿಂದ ತಗೊಂಡೆ, ಅದು ಕಟ್ಟು. ಕಷ್ಟಪಟ್ಟವ್ರು ನೀವು, ದುಡಿದವ್ರು ನೀವು. ಪ್ರಪಂಚದಲ್ಲಿ ಅತ್ಯಂತ ಒಂದು ಎಡವಟ್ಟನ್ನ ಮನುಷ್ಯನೇ ಕಂಡು ಹಿಡಿದಿದ್ದು ಅದು ದುಡ್ಡು ಅಂತ ಹೇಳುತ್ತೆ ಪದ್ಮಪುರಾಣ. ಅದಕ್ಕೋಸ್ಕರನೇ ಕಷ್ಟಪಡ್ತಾನೆ. ಕಷ್ಟಪಟ್ಮೇಲೆ ಅದನ್ನ ತುಂಬಾ ಅದ್ಭುತವಾಗಿದೆ. ಅದು ಇನ್ನೊಂದ್ ದಿನ ಹೇಳ್ತಾನೆ. 5ನೇ ಅತಿ ದೊಡ್ಡ ಶತ್ರು ರಾಜನೇ, ಆ ದೇಶದ ರಾಜನೇ. ಟ್ಯಾಕ್ಸ್ ಆಫೀಸರ್ ರೂಪದಲ್ಲಿ ಕಳಿಸ್ತಾನೆ. ಇಷ್ಟು ದೊಡ್ಡ ಮನೆ ಕಟ್ಟಿದಾನೆ, ಹಾಕೋ. ಎಲ್ಲಿಂದ ಕಟ್ಟಿದಂತೆ, ಎಲ್ಲಿಂದ ಬಂತಂತೆ. ಇಷ್ಟು ದೊಡ್ಡ ಗಾಡಿ ತಗೊಂಡಿದ್ದಾನೆ, ಹಾಕೋ. ಒಡವೆ ತಗೊಂಡಿದ್ದಾನೆ, ಹಾಕು. ಇವತ್ತು ನೋಡಿ ನಿಮ್ ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ ಸಿಂಕು, ಆಧಾರ್ ಕಾರ್ಡ್ ಎಲ್ಲದಕ್ಕೂ ಸಿಂಕು. ನೀವು ಕೂತ್ರೆ, ನಿಂತ್ರೆ, ಎದ್ರೆ ಟ್ರಾನ್ಸಾಕ್ಷನ್ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ನೀವ್ ಅಂದ್ಕೊಂಡಿದ್ದೀರಾ ಅವ್ರಿಗೇನು ಗೊತ್ತಿಲ್ಲ, 50,000 ರೂಪಾಯಿ ಮೇಲೆ ಏನು ತಗೊಳ್ಳೋ ಆಗಿಲ್ಲ. ಅದಕ್ಕೂ ಇದಾರೆ ಬುದ್ಧಿವಂತರು. ಅಯ್ಯಯ್ಯೋ, ಇವ್ರ ಚಾಪೆ ಕೆಳಗಡೆ ಅಂದ್ರೆ ಇದ್ರ ಕೆಳಗಡೆ ತೂರೋರು ಇದ್ದಾರೆ. ಬೇರೆ ಬೇರೆ ರೀತಿನಲ್ಲಿ ಮಾಡ್ತಕ್ಕಂಥವ್ರ ವ್ಯವಹಾರಗಳು, ಅಂದಾಜು ವ್ಯವಹಾರಗಳು, ಅದು ಬೇಡ, ಅದ್ರ ಬಗ್ಗೆ ಮಾತಾಡೋದು. ಆದರೆ ದುಡ್ಡಿನ ಆಪತ್ತಿನ 5ನೇ ಅತಿ ದೊಡ್ಡ ಶತ್ರು ನಮ್ಮ ರಾಜನೇ. ನಮಗ್ ಟ್ಯಾಕ್ಸ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಕಿತ್ಕೊಳ್ತಕ್ಕಂಥದ್ದು, ಮಾಡ್ತಾನೆ ಅನ್ನತಕ್ಕಂಥದ್ದು ಅದಿದೆ ಧನುಸು ರಾಶಿ. ನೀವು ಯಾವುದೋ ರೀತಿಲಿ ಸಂಪಾದಿಸಿದ್ರೆ ಕಿತ್ಕೋತಾನೆ. ಟ್ಯಾಕ್ಸ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ಯಾವುದೋ ರೂಪದಲ್ಲಿ ಇದು ಇದೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂತಾರಲ್ವಾ, ಇನ್ನೊಂದು ಯಾವ್ದೋ ಟ್ಯಾಕ್ಸ್ ಅಂತಾರಲ್ವಾ. ನೀವು ಯಾವ್ದು ಟ್ಯಾಕ್ಸ್ ಕಟ್ತಿಲ್ಲ ಹೇಳಿ. ಮದುವೆ ಟ್ಯಾಕ್ಸ್ ಇದೆ ಗೊತ್ತಿಲ್ಲ, ಸ್ಮಶಾನಕ್ಕೆ ಟ್ಯಾಕ್ಸ್ ಹಾಕ್ತಿದಾರೋ ಇಲ್ವೋ, ಅದಕ್ಕೂ ಕೂಡ ಏನಾದ್ರು ಟ್ಯಾಕ್ಸ್ ಸೇರಿಸಿದಾರೋ ಇಲ್ವೋ. ಸತ್ತಾಗ ನಮ್ಮನ್ನ ಸುಡ್ತಾರಲ್ವಾ, ಆ ಒಂದು ಗವರ್ಮೆಂಟ್ ಇದಿದ್ದಾರೆ ಶವಾಗಾರಗಳು, ಅಲ್ಲಿ ಹೋಗಿ ಹರಿಶ್ಚಂದ್ರ ಘಾಟು ಅದು ಇದು ಅಂತ ನನಗೆ ಗೊತ್ತಿಲ್ಲ, ಅದನ್ನ ಇನ್ನೂ ವಿಚಾರಿಸಿಲ್ಲ. ಅದೊಂದು ವಿಚಾರಿಸ್ಬಿಟ್ಟು ಇನ್ನೊಂದ್ ದಿನ ಬರ್ತಾನೆ. ಇಲ್ಲ, ಬಾಡಿಗೂ ಟ್ಯಾಕ್ಸ್ ಇದೆ. ಡೆಡ್ ಬಾಡಿ ತಗೋಬರ್ತೀವಲ್ವ, ಅದಕ್ಕೆ ಟ್ಯಾಕ್ಸ್ ಇದೆ ಸ್ಟಡಿ ಮಾಡ್ಲಿಕ್ಕೆ. ಆಂಬುಲೆನ್ಸ್ ಟ್ಯಾಕ್ಸ್ ಇದೆ, ಅದಕ್ಕೂ ಬಿಲ್ಗೆ. ಎವ್ರಿಥಿಂಗ್ ಇಸ್ ಟ್ಯಾಕ್ಸ್. ಹುಟ್ಟಿದ ತಕ್ಷಣ ಬರ್ತ್ ಸರ್ಟಿಫಿಕೇಟ್, ವಿ ಶುಡ್ ಪೇ ದಿ ಟ್ಯಾಕ್ಸ್. ಮನಿ ಕಟ್ಟಬೇಕು. ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇಲ್ಲ, ಅಲೋಗಿಲ್ಲ ಅಂತಾನೆ. ಅದು ದುಡ್ಡು ಕಟ್ಟಬೇಕು. ನೀವು ಆನ್ಲೈನು ಇನ್ನೊಂದು ಮರಣ ಸರ್ಟಿಫಿಕೇಟ್ಗೂ ದುಡ್ಡು ಕಟ್ಟಬೇಕು. ನಿಮ್ಮ ದುಡ್ಡಿಗೆ 5ನೇ ಅತಿ ದೊಡ್ಡ ಆಪತ್ತು ರಾಜನೇ. ಆ ರಾಜನನ್ನ ಆಯ್ಕೆ ಮಾಡಿದವನು ಯಾರು? ಅದು ನಾವೇ. ಅನ್ಭವಿಸಿ, ಇನ್ನೇನು ಮಾಡಕ್ಕಾಗಲ್ಲ. ಧನುಸು ರಾಶಿ ಆ ತರದೊಂದು ತಳಮಳ ಉಂಟು, ಎಚ್ಚರಿಕೆ. ಮಕರ ರಾಶಿ, ನೀನೇನಾದ್ರೂ ಮಾಡ್ಕೊ, ನನಗೆ ಗೊತ್ತು ಬದುಕೋ ದಾರಿ. ನಾ ಹೇಳ್ತಿರ್ತಾನೆ, ಮಕರ ರಾಶಿಯವರಷ್ಟು ವೇಗ ಇಲ್ಲ, ಮಕರ ರಾಶಿಯವರಷ್ಟು ಸ್ಲೋ ಇಲ್ಲ ಅಂತ. ಗೋಯೆಡ್ ಚೆನ್ನಾಗಿದೆ. ಅಂದುಕೊಳ್ಳುವ ಕೆಲಸ, ಕಾರ್ಯ, ರಾಜಕಾರ್ಯ, ಸಾಮಾಜಿಕ ಕಾರ್ಯ, ಆ ರಂಗದಲ್ಲಿದ್ದೀರಿ, ಅದ್ಭುತ ಪ್ರಗತಿ. ಕುಂಭರಾಶಿ, ಚಂದ್ರ 12ನೇ ಮನೆ, ಸೂರ್ಯನ ಭಾವ. ಏನೋ ಒಂದು ತೊಳಲಾಟ, ಏನೋ ಒಂದು ಒದ್ದಾಟ, ಕೊಡೋದು ತಗೊಳ್ಳೋದು ಮಾಡೋದು, ವ್ಯವಹಾರ ಉದ್ಯೋಗ ಅನ್ನತಕ್ಕಂಥದ್ದು ಒಂದು ಸಣ್ಣ ಎಳೆದಾಟ ಉಂಟು, ಎಚ್ಚರಿಕೆ. ತೀರಾ ತಲೆ ಕೆಡ್ಸ್ಕೋಬೇಡಿ, ಏನಾಗುತ್ತಾ ಆಗ್ಲಿ ಹೋಗ. ಈಗ ಮಳೆ ಸುರಿತಿದೆ, ಬಂದು ಸಿಕ್ಕಾಕೋಗ್ಬಿಟ್ಟಿದೀವಿ, ಇನ್ನೇನ್ ಮಾಡೋಣ. ನೀರಲ್ಲಿ ಎಳೆದವನಾದ ಮೇಲೆ ಚಳಿ ಆದ್ರೇನು ಮಳೆ ಆದ್ರೆ ನೋಡಿ ಆ ಸ್ಥಾನ ತಗೋಬಿಟ್ಟಿದೀವಿ. ಇಲ್ಲ ಅನ್ನೋದಿಲ್ಲ. ಅಣ್ಣ ಆದ್ರಿ ಅಣ್ಣನಾಗೆ ನಡ್ಕೋಬೇಕು, ಅಪ್ಪ ಆದ್ರಿ ಅಪ್ಪನಾಗೆ ನಡ್ಕೋಬೇಕು. ನಾನು ಅದನ್ನ ಹೇಳ್ತಿರೋದು. ಅಪ್ಪ ಆದ್ಮೇಲೆ ಬಾಯಿ ಮುಚ್ಕೊಂಡು ಇರ್ಬೇಕು, ಮನೇಲಿ ಮಕ್ಕಳ ಮುಂದ್ಗಡೆ ಏನನ್ನ ಎಗರೋದು, ಓ ಇಲ್ಲ ನಮ್ಗೆ ಅಧಿಕಾರ. ಅಮ್ಮ ಆದ್ಮೇಲೂ ಅಷ್ಟೇ. ಕಣ್ಣೀರ್ ಹಾಕೋ ಆಗಿಲ್ಲ ಅಮ್ಮನಿಗೆ, ಅಪ್ಪನಿಗಂತೂ ಇಲ್ಲವೇ ಇಲ್ಲ.
ಹಬ್ಬ ಆಯ್ತು, ಮಗು ನೋಡಿ ಹಬ್ಬನ ಅಯ್ಯೋ ಅಂತ ಸಮಾಧಾನ ಮಾಡ್ಬೇಕು, ಹೌದಾ ಅಂತ ಅವನೊಂದು ಧೈರ್ಯ ತುಂಬಬೇಕು. ನೋಡು ದೊಡ್ಡ ಆಗಿದೆ, ನನ್ಗೇನಾದ್ರು ಯಾವ್ದಾದ್ರು ಹತ್ತಿರ ನೋಡಿದ್ದೀನೋ ಅಂತ ಹೇಳ್ಬೇಕು. ಒಬ್ಬರೇ ಹತ್ತಿರ್ತೀವಿ. ನಂಗೆ ಗೊತ್ತು ಕುಂಭರಾಶಿ ತುಂಬಾ ಹೇಳ್ತಿದ್ದೀರಿ ಅಂತ. ಒಬ್ಬರೇ ಹತ್ತಿರ್ತೀರಿ, ಟಾಯ್ಲೆಟ್ ಎಲ್ಲ ಹತ್ತಿರ್ತೀರಿ, ಪ್ರಯಾಣ ಮಾಡುವಾಗ, ತಿನ್ನುವಾಗ ನಡೀತಿದೆ. ಡೋಂಟ್ ವರಿ, ಇವತ್ತು ಕೂಡ ಆ ಥರದೊಂದು ಏನೋ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಓಂ ಗಣಿ ಸೂರ್ಯಾದಿತ್ಯಾಯ ನಮಃ. ಶಿವನಿಗೊಂದು ಸಣ್ಣ ಪೂಜೆ, ಮನೇಲಿ ಒಂದು ಸಣ್ಣ ದೀಪ ಹಚ್ಚಿ ಮುಂದಕ್ಕೆ ಹೋಗಿ ಸಮಾಧಾನ. ಮೀನರಾಶಿ ವಿಜಯೋತ್ಸವ, ಪಂಚಮೇ ಲಾಭಸ್ಥಾನಂ ಅನ್ನತಕ್ಕಂಥದ್ದು ಚೆನ್ನಾಗಿದೆ. ಮನೆ, ಕುಟುಂಬ, ಗೌರವ, ವೃತ್ತಿ, ಉದ್ಯೋಗ, ಅಧಿಕಾರ, ಸ್ಥಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.